ಆ ಅಭಿಮನ್ಯುವಿನ ಹೆಂಡತಿ ಉತ್ತರೆ ಅಂತ. ಉತ್ತರೆಯ ಗರ್ಭದಲ್ಲಿ ಇರುವ ಶಿಶುವನ್ನು ಸಾಯಿಸಿಬಿಟ್ರೆ ಅಲ್ಲಿಗೆ ಪಾಂಡವರ ವಂಶ ನಿರ್ನಾಮ ಆಗಿಬಿಡುತ್ತೆ. ಅವನ ಮಗನಾಗಿರತಕ್ಕಂಥ ಜನಮೇಜಯನಿಗೆ ಹೇಳಿದ್ರು. ನೀವು ಕೇಳಿದಿರಿ, ಕೇಳು ಜನಮೇಜಯ ಧರಿತ್ರಿ ಪಾಲ. ವೇದವ್ಯಾಸ ಮಹರ್ಷಿಗಳು ಬಂದಿದ್ರು, ಆ ಪುಸ್ತಕವನ್ನು ಓದು ಅಂತ ಹೇಳಿದರು. ಮಹಾಭಾರತವನ್ನು ಕೇಳಬೇಕು. ನಿರುಪಮ ನಿರಾಲಂಬ ನಿತ್ಯ ನಿರ್ಭಯ ನಿರಾವರಣ ನಿರ್ಮಾಯ ನಿರ್ಮಳ ನಿರ್ವಿಕಲ್ಪ ನಿಜ ನಿರಸೂಯ ನಿಶ್ಚಿಂತ ನಿರ್ಗುಣ ನಿರಾಧಾರ ನಿತ್ಯ ತೃಪ್ತ ನಿರವಧ್ಯ ನಿರ್ಭಿನ್ನ ನಿರ್ದ್ವಂದ್ವ ನಿರ್ದೋಷ ನಿಷ್ಕಾಮ ನಿಷ್ಕಳ ನಿರಾಕಾರ ನಿರಜ ನಿರಹಂಕಾರ ನಿರ್ಮಳ ನಿರಾಳ ಪರಬ್ರಹ್ಮವಸ್ತು ಅಂತ. ಎಲ್ಲರಿಗೂ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ಒಂದು ಕಲಾ ಮಾಧ್ಯಮದ ಜೊತೆಗೆ ನನ್ನ ಅವಿನಾಭಾವ ಸಂಬಂಧ. ಕಲಾ ಮಾಧ್ಯಮದ ವತಿಯಿಂದ 18 ದಿವಸಗಳ ಕಾಲ ನಮ್ಮ ರಾಷ್ಟ್ರದ ಅತ್ಯಂತ ಪ್ರತಿಭಾನ್ವಿತ ಭಾವಗಳ ಪ್ರಕಾಶರಾಯರು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಕ್ಕಂಥದ್ದು ನಮ್ಮ ಎಲ್ಲರ ಸೌಭಾಗ್ಯ ಆಗಿ ಹೇಳಿ ನಾನು ಭಾವಿಸ್ತೇನೆ. ಪಂಪ ಪಟ್ಟಿಯನ್ನು ಮಾಡದ, ಎಲ್ಲರ ಹೆಸರು ಹೇಳಿದ, ಕೃಷ್ಣನ ಹೆಸರೇ ಹೇಳಿ. ಇಡೀ ಮಹಾಭಾರತದ ಜೀವಾಳ, ಇಡೀ ಮಹಾಭಾರತದ ಸೂತ್ರಧಾರ. ನಾವು ಯುದ್ಧ ಪರ್ವಗಳನ್ನು ನೋಡಲಿದ್ದೇವೆ. ಪ್ರತಿಯೊಬ್ಬ ಮಹಾವೀರನ ಅವಸಾನಕ್ಕೂ ಪಾತ್ರಗಳು ಬೇರೆ ಬೇರೆ ಆಗುತ್ತೆ, ಆದರೆ ಸೂತ್ರಧಾರ ಆಗಿದ್ದನು ಕೃಷ್ಣ. ಕನ್ನಡಿಗರಿಗೇನು, ಇಡೀ ಭಾರತದಲ್ಲಿ ಅತ್ಯಂತ ಜನಪ್ರಿಯವಾಗಿರತಕ್ಕಂಥ ಒಂದು ಪಾತ್ರ, ಮಹಾನ್ ಪಾತ್ರ ಅಂದರೆ ಶ್ರೀಕೃಷ್ಣನ ಪಾತ್ರ. ಇಡೀ ಮಹಾಭಾರತದಲ್ಲಿ ಯಾವ್ಯಾವುದೋ ಪಾತ್ರಗಳು ಹತ್ತು ಬಿಡುತ್ತೆ. ಭೀಮ ಕೂಡ ಅಳ್ತಾ ಕೂತ್ಕೊಂಡ್ಬಿಡ್ತಾನೆ, ಆದರೆ ಹಸನ್ಮುಖಿಯಾಗಿ ನಗುತ್ತಾನೆ. ಕತ್ತಿ ಹಿಡ್ಕೊಳ್ದೆ ಬರೀ ಕೊಳಲನ್ನು ಹಿಡ್ಕೊಂಡು ಇಡೀ ಮಹಾಭಾರತದ ಯುದ್ಧವನ್ನು ಗೆದ್ದವನು ಕೃಷ್ಣ. ಮತ್ತು ಆ ಕೃಷ್ಣನ ಆಗಮನ ಹೇಗಿತ್ತು ಅನ್ನುವುದನ್ನು ಕುಮಾರವ್ಯಾಸ ಉದ್ಯೋಗ ಪರ್ವದಲ್ಲಿ ವರ್ಣನೆ ಮಾಡ್ತಾನೆ. ನಾವು ಅದನ್ನೆಲ್ಲ ನೋಡಲಿದ್ದೇವೆ. ಕಂಜ ಸಂಭವ ಪಿತನು ಬಂದನು, ನಂಜಿನಲ್ಲಿ ಪವಡಿಸುವ ಬಂದನು, ಕುಂಜರನ ಮೊರೆ ಕೇಳಿ ಸಲಹಿದ ದೇವನಿದೆ ಬಂದ ಅಂತ ಕುಮಾರವ್ಯಾಸ ಕೃಷ್ಣನನ್ನು ಹೊಗಳ್ತಾನೆ. ಸಿರಿಮೊಗದ ಕಿರಿಬೆಮರ ತೇಜಿಯ ಪುರಪುಟದ ಕೆಂಧೂಳಿ ಸೋಂಕಿದ ಸಿರಿಮುಡಿಯ ಗರುವ ದೇವನ ವರವ ಕಂಡನು ಬಾಯಿಲಲ್ಲಿ ವಿದುರ ಅಂತ ಆ ಕೃಷ್ಣನ ಆಗಮನ, ಆ ಕೃಷ್ಣನ ಶಕ್ತಿ. ಈಗಾಗಲೇ ಹೇಳಿದಾಗೆ ಶಸ್ತ್ರವನ್ನು ಧರಿಸದೇ ಯುದ್ಧವನ್ನು ಗೆದ್ದಂಥ ಮಹಾನ್ ಶಕ್ತ, ಅತ್ಯಂತ ಸುಂದರಾಂಗ, ಎಲ್ಲರನ್ನೂ ಆಕರ್ಷಣೆ ಮಾಡ್ತಾ ಇದ್ದಿದ್ದಲ್ಲೇ ಆತನ ಹೆಸರು ಕೃಷ್ಣ ಅಂತ. ಕರ್ಷತೀತಿ ಕೃಷ್ಣ ಅಂತ, ಆಕರ್ಷಣೆ ಮಾಡೋದು ಅಂತಹವನಾದ್ದರಿಂದ ಅವನು ಕೃಷ್ಣ ಅಂತ. ಅಂತಹ ಕೃಷ್ಣ, ಬದುಕಿದ್ದಾಗಲೇ ದೇವತ್ವಕ್ಕೆ ಏರಿದಂತಹ ಕೃಷ್ಣ, ಆತನ ಹೆಸರೇ ಇಲ್ಲ ಪಂಪನ ಭಾರತದಲ್ಲಿ. ಅದರಲ್ಲೂ ಕೊನೆಗೆ ಪಾತ್ರಗಳ ಪಟ್ಟಿ ಮಾಡಿದಾಗ ಇರಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಪಂಪ ಜೈನ. ಒಬ್ಬ ಹಿಂದೂ ಕೃಷ್ಣನನ್ನು ಆರಾಧನೆ ಮಾಡುವಂತೆ ಅವನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆತ ಆದಿನಾಥನ್ ಮಾಡ್ತಾನೆ, ಋಷಭನಾಥನ್ ಮಾಡ್ತಾನೆ, ಅದು ಸಹಜ. ಆದರೆ ಕನ್ನಡಿಗರಿಗೆ ತೃಪ್ತಿಯಾಗಿತ್ತು. ಕನ್ನಡಿಗರಿಗೆ ಕೃಷ್ಣನ ಸಾನ್ನಿಧ್ಯವಿಂದ ಒದಾಡ್ತಾ ಇದ್ದರು. ಆಗ ಗದಗಿನಲ್ಲಿ ಈ ಕುಮಾರವ್ಯಾಸ ಬಂದ. ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂತಿರೆ, ನೆಲಕ್ಕೆ ಪಂಚಮ ಶ್ರುತಿಯ ನೊರೆವೇನು ಕೃಷ್ಣ ಮೆಚ್ಚಲಿಕೆ. ವೀರ ಪ್ರತಿಜ್ಞೆ ಮಾಡಿದ ವೀರನಾರಾಯಣನ ಗುಡಿಯಲ್ಲಿ, ಗರ್ಭಗುಡಿಯ ಮುಂದಿರುವ ಕಂಬದ ಹತ್ತಿರ ಕೂತ್ಕೊಂಡು
ಈಗಲೂ ನೀವು ಹೋದರೆ ಗದಗಿನಲ್ಲಿ ತೋರಿಸ್ತಾರೆ, ಈ ಕಂಬದ ಹತ್ತಿರ ಕುಮಾರವ್ಯಾಸ ಕೂತು ಬರೀತಾ ಇದ್ದ ಇದನ್ನೆಲ್ಲ ಅಂತ. ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ನಾನು ಕೃಷ್ಣನ ಕಥೆಯನ್ನು ಹೇಳುತ್ತೇನೆ ಅಂತ ಶುರು ಮಾಡ್ತಾನೆ. ಪಾಂಡವರ ಕಥೆಯಲ್ಲ ಅವನಿಗದು, ದುರ್ಯೋಧನ ಪಾಂಡವರ ಘರ್ಷಣೆಯಾಗಲಿ ಇನ್ಯಾವುದೂ ಅಲ್ಲವೇ ಇಲ್ಲ. ಮಹಾಭಾರತ ಅಂದರೆ ಕೃಷ್ಣ. ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳೆಯ ಜಾಣರು ಮೆಚ್ಚುವಂತಿರೇ. ಪದ್ಯರೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಕುಮಾರವ್ಯಾಸನ. ಕುಮಾರವ್ಯಾಸನ ಕಾವ್ಯವನ್ನು, ಕುಮಾರವ್ಯಾಸನ ಕನ್ನಡವನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಬಹಳ ಕಷ್ಟ ಇದೆ. ತುಂಬ ಸುಲಭವಾಗಿರುತ್ತೆ. ಅರ್ಥ ಮಾಡಿಕೊಂಡು ಅದರ ಧ್ವನಿಯನ್ನು ಆಸ್ವಾದನೆ ಮಾಡಬೇಕಾದ್ರೆ ಬಹಳ ಕಾವ್ಯ ಪರಿಶ್ರಮ ಬೇಕು. ಒಂದು ಪುಟ್ಟ ಉದಾಹರಣೆ, ದ್ರೋಣಾಚಾರ್ಯ ಸತ್ತೋಗ್ಬಿಟ್ಟಿದ್ದಾರೆ. ಆ ಸತ್ತು ಹೋಗಿರತಕ್ಕಂಥ ವಿಷಯವನ್ನು ಧೃತರಾಷ್ಟ್ರನಿಗೆ ಹೇಳಬೇಕಾಗಿದೆ. ಸಂಜಯ ಯುದ್ಧದಲ್ಲಿ ಏನೇನು ನಡೀತಾ ಇದೆ ಎನ್ನುವುದನ್ನು ಕುರಿತು ವರ್ಣನೆ ಮಾಡ್ತಾ ಇದ್ದಾನೆ. ಆಗ ಒಂದು ವಾಕ್ಯ ಹೇಳ್ತಾನೆ ಕುಮಾರವ್ಯಾಸ, ಕೋಲಗುರುವಿನ ಮರಣವಾರ್ತಾ ಕಾಲ ಸರ್ಪದ ಹೇಳಿಗೆಯ ನೀಡಾಡಿದನು ಧೃತರಾಷ್ಟ್ರ ನಿದಿರಿನಲಿ ಅಂತಾನೆ. ಅತ್ಯದ್ಭುತವಾಗಿರತಕ್ಕಂಥ ಧ್ವನ್ಯಾತ್ಮಕವಾದಂಥ ಸಾಲದು. ಕೋಲಗುರುವಿನ ಅಂದರೆ ತಮ್ಮ ಕಟಕಾಚಾರ್ಯ, ನಮಗೆಲ್ಲ ಪಾಠ ಮಾಡಿದಂತಹ ಉಪಾಧ್ಯಾಯರಾದಂತಹ ದ್ರೋಣಾಚಾರ್ಯರ ಕೋಲಗುರುವಿನ ಮರಣವಾರ್ತಾ ಕಾಲ ಸರ್ಪದ ಹೇಳಿಗೆಯ, ಹೇಳಿಗೆ ಅಂದರೆ ಬುಟ್ಟಿ ಅಂತ, ಕಾಳಸರ್ಪ ಅಂದರೆ ಕೃಷ್ಣ ಸರ್ಪ ಅಂತ. ದ್ರೋಣಾಚಾರ್ಯರ ಸಾವು ಅನ್ನತಕ್ಕಂತಹ ಕೃಷ್ಣ ಸರ್ಪದ ಬುಟ್ಟಿಯನ್ನು ಈಡಾಡಿದನು ಧೃತರಾಷ್ಟ್ರ ನಿದಿರಿನಲ್ಲಿ. ಆ ಧೃತರಾಷ್ಟ್ರನ ಮುಂದೆ ಎಸ್ದ, ಅಷ್ಟೇ ಅವನು ಹೇಳೋದು. ಅದರ ಪರಿಣಾಮವನ್ನೆಲ್ಲ ನಾವು ಅನುಭವಿಸಬೇಕು. ಅವನು ಕುರುಡ, ಮೇಲೆ ಕೂತಿದ್ದಾನೆ ಸಿಂಹಾಸನದ ಮೇಲೆ, ಬುಸ್ ಅಂತ ಆ ಕೃಷ್ಣ ಸರ್ಪ ಎದ್ದಿದೆ, ತಟ್ಟಾಡಬೇಕು, ಮುಂದಿರೋದು ಕಾಣಿಸ್ತಾ ಇಲ್ಲ, ಅವನು ಹೇಗೆ ಬೀಳ್ತಾನೆ ಕೆಳಕ್ಕೆ. ದ್ರೋಣಾಚಾರ್ಯರೇ ಹೋದ ಮೇಲೆ ಇನ್ನೇನ್ರಿ ಮುಂದೆ ಭಾರತದ ಕಥೆ? ಮುಂದೆ ಬರ್ತಕ್ಕಂಥವರೆಲ್ಲ ಸಾವೇ ಗತಿ. ಆ ಸಾವಿನ ವಿಷಯವನ್ನು ಕೇಳಿ ಕುರುಡನಾದ ಧೃತರಾಷ್ಟ್ರ ಹೇಗೆ ಬಿದ್ದೋಗ್ತಾನೆ, ಪತಿತನಾಗ್ತಾನೆ. ಇದು ಯಾವುದು ವರ್ಣನೆ ಮಾಡಲ್ಲ, ಬರೀ ಒಂದು ವಾಕ್ಯ ಹೇಳಿ ಸುಮ್ಮನೆ ಆಗ್ತಾನೆ ಕುಮಾರವ್ಯಾಸ. ಅಂತಹ ಮಹಾಕಾವ್ಯ ಪ್ರತಿಭಾವಂತನಾಗಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಬಿರುದನ್ನು ತೆಗೆದುಕೊಂಡಂಥ ಯೋಗೀಂದ್ರ ಕುಮಾರವ್ಯಾಸ. ಆತ ಅದ್ವೈತಿ, ಆತನ ಚಿತ್ರ ಅದನ್ನೇ ಹೇಳುತ್ತೆ. ಅದ್ವೈತಿ ಅಂದರೆ ಅರ್ಥ ಏನಪ್ಪ ಅಂದರೆ ಈಶ್ವರ ಹಾಗೂ ವಿಷ್ಣುವಿನ ನಡುವೆ ಭೇದವನ್ನು ಕಲ್ಪಿಸದವರು ಅಂತ. ನಾವು ಈಶ್ವರನೂ ಕಂಡಿಲ್ಲ, ವಿಷ್ಣುವೂ ಕಂಡಿಲ್ಲ, ಕಿತ್ತಾಡ್ತೀವಿ ನಾವು. ವಿಷ್ಣುನೇ ದೊಡ್ಡವನು, ವಿಷ್ಣುವೇ ದೊಡ್ಡವನು. ಭಾಗವತ ಸಂಪ್ರದಾಯ ಅದಲ್ಲ, ಅದ್ವೈತಿಗಳು ಹಾಗಲ್ಲ. ಅವರು ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೇ ಅಂತ, ಇಬ್ಬರೂ ಸಮಾನರು ನಮಗೆ ದೇವತೆಗಳು ಅಂತಂತ, ನಮಗೆ ಭೇದ ಬುದ್ಧಿ ಇಲ್ಲ ಅಂತಂತ. ಕುಮಾರವ್ಯಾಸ ಅಂತಹವನು. ಆದ್ದರಿಂದಲೇ ಶ್ರೀ ವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿತನೆ ಜಗಗತಿ ಪಾವನನೆ ಸನಕಾದಿ ಸಜ್ಜನ ನಿಕರದಾತಾರ ರಾವಣಾಸುರ ಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಕಾವುದು ಆನತ ಗದುಗಿನ ವೀರನಾರಾಯಣ ಅಂತ ವಿಷ್ಣುವಿನ ಧ್ಯಾನವನ್ನು ಮಾಡ್ತಾ ಇದ್ದ ಹಾಗೆ ಶರಣ ಸಂಗವ್ಯಸನ ಭುಜಗಾಭರಣ ನಮರ ಕಿರೀಟ ಮಂಡಿತ ಚರಣಚಾರು ಚರಿತ್ರ ಕರಣ ನಿರ್ಮಲ ಭಜಕರಾಘ ಸಂಹರಣ ದಂತಿ ಚಮೂರು ಚರ್ಮಾಂಬರ ನೆಸಲಹುಗೆ ಭಕುತ ಜನರನು ಪಾರ್ವತೀ ರಮಣ. ಆ ಚಪ್ಪಾಳೆ ಕುಮಾರವ್ಯಾಸಂಗರಿ. ನಾನು ಹೇಳೋಕೆ ಹೊರಟಿದ್ದು ವಿಷ್ಣು ಹಾಗೂ ಈಶ್ವರ ಇಬ್ಬರನ್ನೂ ಸಮಾನ ತಕ್ಕಡಿಯಲ್ಲಿ ನೋಡತಕ್ಕಂಥ ಸಮತಾ ದೃಷ್ಟಿಕೋನವನ್ನು ಹೊಂದಿದ್ದವನು ಕುಮಾರವ್ಯಾಸ. ಅಂತಹ ಕುಮಾರವ್ಯಾಸ ವೀರ ಪ್ರತಿಜ್ಞೆ ಮಾಡಿದ. ತಿಳಿಯೇ ಹೇಳುವೆ ಕೃಷ್ಣ ಕಥೆಯನ್ನು ಇಳೆಯ ಜಾಣರು ಮೆಚ್ಚುವಂತೆ ನನ್ನ ಕಾವ್ಯವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಬುದ್ಧಿವಂತರಾಗಿರಬೇಕು ಅಂತ. ನಮ್ಮ ಲಕ್ಷ್ಮೀಶನು ಹಾಗೆ ಪ್ರತಿಜ್ಞೆ ಮಾಡಿದ. ವಿದ್ವತ್ಸಭಾ ವಲಯ ಮರಿಯ ವಿರಚಿಸಿದಂ ಭರದ್ವಾಜ ಗೋತ್ರ ಭವನಣ್ಣಮಾಂಕನ ಸುತಂ ಸದ್ವಿನುದ ಕರ್ನಾಟಕ ವಿಜೈತ್ರವನಚೂತ ಲಕ್ಷ್ಮೀಶನೆಂಬರುವನು. ನನ್ನ ಕಾವ್ಯವನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ವಿದ್ವತ್ಸಭೆ ಬೇಕು ಒಂದಾತ. ವಿದ್ವತ್ಸಭಾ ವಲಯಂ ಅರಿಯೇ ವಿರಚಿಸಿದಂ ಅಂತ ಹೇಳ್ತಾನೆ. ಹೀಗಾಗಿ ಕಾವ್ಯವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಕವಿ ಸಮರ್ಥನಾಗಿರಬೇಕು. ಅಂತಹ ಮಹಾ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಕವಿ ಕುಮಾರವ್ಯಾಸ. ಆತ
ಕರ್ನಾಟ ಭಾರತ ಕಥಾಮಂಜರಿಯನ್ನು ಬರೆದ. 8,000 ಭಾಮಿನಿ ಷಟ್ಪದಿಗಳಿಂದ ಶೋಭಿತವಾಗಿರತಕ್ಕಂಥ ಬೃಹತ್ ಕಾವ್ಯ ಗ್ರಂಥ. ಅದು ಬಹಳ ಅದ್ಭುತವಾಗಿರತಕ್ಕಂಥ ಗ್ರಂಥ. ನಮಗೆ ಕುಮಾರವ್ಯಾಸ ಅರ್ಥ ಆಗಲ್ಲವೇನೋ ಅನಿಸುತ್ತೆ ನಮಗೆ. ನೀವು ಒಂದು ದಿವಸ ಒಂದು 10-20 ಪದ್ಯಗಳನ್ನು ಕುಮಾರವ್ಯಾಸನ ಓದಿಬಿಟ್ರೆ ಓದಿಸ್ಕೊಂಡು ಹೋಗ್ಬಿಡ್ತಾ ಇದ್ದೇನೆ. ಅಷ್ಟು ಸರಳ. ಆದರೆ ಅಧ್ಯಯನ ಮಾಡಬೇಕು. ಅದರ ಸೊಗಸನ್ನು, ಸೊಬಗನ್ನು, ಧ್ವನಿಯನ್ನು, ರಸವನ್ನು, ಆ ಪರಿಪಾಕವನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ನಾವು ಸ್ವಲ್ಪ ಕಷ್ಟಪಡಬೇಕು. ಅಂತಹ ಕುಮಾರವ್ಯಾಸನನ್ನು ಕನ್ನಡಿಗರು 600 ವರ್ಷಗಳಾದರೂ ತಲೆಯ ಮೇಲೆ ಕುಡಿಸ್ಕೊಂಡಿದ್ದಾರೆ. ನಾನು ಇಡೀ ಕರ್ನಾಟಕವನ್ನು ಸುತ್ತೋದ್ರಿಂದ ನನಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಪ್ರತಿ ದಿವಸ ಕರ್ನಾಟಕದಲ್ಲಿ ಕನಿಷ್ಠ ಒಂದು 10-15 ಊರುಗಳಲ್ಲಿ ಆದರೂ ಪ್ರತಿನಿತ್ಯ ಕುಮಾರವ್ಯಾಸನ ಪ್ರವಚನ ನಡೆಯುತ್ತೆ, ಕುಮಾರವ್ಯಾಸನ ಗಮಕ ನಡೆಯುತ್ತೆ, ಕುಮಾರವ್ಯಾಸನ ಪ್ರಬಂಧ ಮಂಡನೆ ಆಗುತ್ತೆ, ಕುಮಾರವ್ಯಾಸನ ಬಗ್ಗೆ ವಿಚಾರಗೋಷ್ಠಿ ಆಗುತ್ತೆ, ಕುಮಾರವ್ಯಾಸನ ಚಿಂತನೆ ನಡೆಯುತ್ತೆ. ಕನಿಷ್ಠ ಒಂದು 20 ಊರುಗಳಲ್ಲಿ ಪ್ರತಿನಿತ್ಯ ಈಗಲೂ ಕುಮಾರವ್ಯಾಸನ. ಅಂಥ ಜನರ ಮೇಲೆ ಪ್ರಭಾವವನ್ನು ಬೀರಿದ ಮಹಾನ್ ಶಕ್ತ. ಇನ್ನೊಂದು ಅಂಶವನ್ನು ನಾನು ಕುಮಾರವ್ಯಾಸನ ಪ್ರಭಾವದ ಬಗ್ಗೆ ಹೇಳಬೇಕು. ನಾನು ಪ್ರೌಢಶಾಲೆಯಲ್ಲಿ ಓದ್ತಾ ಇದ್ದಾಗ ಈ ಶೇಕ್ಸ್ಪಿಯರ್ ಬಗ್ಗೆ ವಿಮರ್ಶೆಯಿಂದ ಬರೀರಿ ಅಂತ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹಾಕೋರು. ಶೇಕ್ಸ್ಪಿಯರ್ನ ಈ ಸಾನೆಟ್ ಬಗ್ಗೆ ಬರೀರಿ, ವರ್ಡ್ಸ್ ವರ್ತನ ಈ ಪ್ರಕೃತಿ ಚಿತ್ರಣದ ಬಗ್ಗೆ ಬರೀರಿ, ನಮಗೆ ವಿಮರ್ಶೆ ಗೊತ್ತೇ ಆಗ್ತಿರಲಿಲ್ಲ. ಅವರು ವಿಮರ್ಶೆಯಿಂದ ಬರೀರಿ ಅಂತ ಹೇಳ್ತಾ ಇದ್ದೆ. ನಾನು ಅವಾಗ ಅಂದ್ಕೊಳ್ತಾ ಇದ್ದೆ, ಏನೇ ಕರ್ಮ ಇದು, ಅದು ಯಾರೋ ಶೇಕ್ಸ್ಪಿಯರ್ ಬಗ್ಗೆ ನಮ್ಮನ್ನು ಬರೀರಿ ಅಂತ ಹೇಳ್ತಾ ಇದ್ದಾರೆ, ನಮ್ಮ ಕುಮಾರವ್ಯಾಸನ ಯಾರು ಓದ್ತಾರೆ ಅಂತ ಅಂದ್ಕೊಳ್ತಾ ಇದ್ದೆ. ತಾವು ದಯವಿಟ್ಟು ಕೇಳಿಸ್ಕೊಳ್ಳಿ, ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಈ ಹೊತ್ತಿಗೆ ಕುಮಾರವ್ಯಾಸನ ಅಧ್ಯಯನ ಮಾಡ್ತಾರೆ. ಇನ್ನು ಇದಕ್ಕೆ ನೀವು ದೊಡ್ಡ ಚಪ್ಪಾಳೆ ಹೊಡಿಬೇಕ್ರಿ. ಶೇಕ್ಸ್ಪಿಯರ್ ನಾವು ಓದ್ತೀವಿ, ನಮ್ಮ ಕುಮಾರವ್ಯಾಸನ ಅವ್ರು ಓದಲಿ, ಒಂದು ಸ್ವಲ್ಪ ಅವ್ರು ಓದಲಿ, ಅವ್ರು ಓದ್ತಾರೆ ಅನ್ನೋದು ಬಹಳ ಪ್ರಧಾನವಾದದ್ದು ಅಂತ. ಅಂದರೆ ವಿದೇಶಗಳಲ್ಲಿಯೂ ಜನಜನಿತವಾಗಿರತಕ್ಕಂತಹ ಮಹಾನ್ ಕವಿ ಅಂದರೆ ಕುಮಾರವ್ಯಾಸ. ಕುಮಾರವ್ಯಾಸನ ಬಗ್ಗೆ ಒಂದು ವಾಕ್ಯದಲ್ಲಿ ಆತನ ಹಿರಿಮೆಯನ್ನು ಕುರಿತು ಹೇಳಬೇಕು ಅಂದರೆ, ಅಕಸ್ಮಾತ್ ಮುಂದೊಂದು ದಿವಸ ಇಡೀ ಪ್ರಪಂಚದ ಕವಿಗಳ ಶ್ರೇಣಿ ಏರ್ಪಟ್ಟರೆ, ಬನ್ನಿರಿ ಎಲ್ಲ ಪ್ರಪಂಚದ ಕವಿಗಳು ಕೂತ್ಕೊಳ್ರಿ ಇಲ್ಲಿ ಅಂದರೆ, ಆ ಸಭೆಯ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ಕುಮಾರವ್ಯಾಸ ಲಾಯಕ್ಕಾಗ್ತಾನೆ. ಇಡೀ ಪ್ರಪಂಚದ ಕವಿಗಳ ಸಾಲಿನಲ್ಲಿನ ಪ್ರಥಮಾಧ್ಯಕ್ಷ ಸ್ಥಾನದಲ್ಲಿ ಕುಳಿತುಕೊಳ್ಳಬಲ್ಲ ವ್ಯಕ್ತಿ ಕುಮಾರವ್ಯಾಸ. ಆದ್ದರಿಂದಲೇ ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ, ಭಾಳ ಅದ್ಭುತವಾದ ಮಾತು, ನಂಗೆ ತುಂಬ ಪ್ರಿಯವಾದ ಮಾತು. ಅವ್ರು ಹೇಳ್ತಾರೆ, ನಿಮಗೆ ಯಾರಿಗಾದರೂ ಕನ್ನಡದ ಶಬ್ದಗಳಲ್ಲಿ ದಾರಿದ್ರ್ಯ ಇದೆ ಅಂತ ನಿಮಗನ್ಸಿದರೆ, ಯಾಕೆಂದ್ರೆ ನಾವು ಆಂಗ್ಲ ಭಾಷೆಯನ್ನು ಮಿಶ್ರ ಮಾಡಿ ಮಾತಾಡ್ತೀವಲ್ಲ, ಆಂಗ್ಲ ಭಾಷೆ ಚೆನ್ನಾಗಿದೆ, ಆಂಗ್ಲ ಭಾಷೆಯಲ್ಲಿ ಪದ ಸಂಪತ್ತು ಬಹಳ ಇದೆ. ದಯವಿಟ್ಟು ಕೇಳಿಸ್ಕೊಳ್ಳಿ, ಆಂಗ್ಲ ಭಾಷೆಯಲ್ಲಿ ವಿಶ್ವಕೋಶ ಇದೆ, ನೀವು ನೋಡಿದ್ದೀರಿ. ಅದರ 2ರಷ್ಟು ಹಿಂದಿಯಲ್ಲಿದೆ, ಅದರ 2ರಷ್ಟು ಕನ್ನಡದಲ್ಲಿದೆ. ಇಷ್ಟಿದೆ ವಿಶ್ವಕೋಶ ಕನ್ನಡದಲ್ಲಿ. ಇಷ್ಟು ಅದ್ಭುತವಾಗಿರತಕ್ಕಂಥ ಪದ ಸಂಪತ್ತನ್ನು ಹೊಂದಿರತಕ್ಕಂತಹ ಕನ್ನಡ ಭಾಷೆ. ಕುವೆಂಪು ಅವರು ಹೇಳ್ತಾರೆ, ಯಾರಿಗಾದರೂ ಕನ್ನಡದಲ್ಲಿ ಶಬ್ದ ದಾರಿದ್ರ್ಯವಿದೆ ಅಂತ ನಿಮಗೆ ಅನ್ನಿಸಿದರೆ, ಶಬ್ದ ದಾರಿದ್ರ್ಯವಿದೆ ಅಂತ ಅನಿಸಿದರೆ ಬಾಯಿ ಮುಚ್ಚಿಕೊಂಡು, ನನ್ನ ಮಾತಲ್ಲ ಕ್ಷಮಿಸಿ, ಕುವೆಂಪು ಹೇಳಿದ ಮಾತು, ಬಾಯಿ ಮುಚ್ಚಿಕೊಂಡು ಆ ಸರಸ್ವತಿ ಕನ್ನಡ ಶಾರದೆ 2 ತೋಳುಗಳನ್ನು ಚಾಚಿ, ಒಂದಲ್ಲಿ ಕುಮಾರವ್ಯಾಸನ ಕೊಟ್ಟಿದ್ದಾಳೆ, ಲಕ್ಷ್ಮೀಶನ ಕೊಟ್ಟಿದ್ದಾಳೆ, ಮುಟ್ರಿ ನೀವು ಶಬ್ದ ಶ್ರೀಮಂತರಾಗ್ಬಿಡ್ತೀರಿ ಅಂತ. ಅಂತಹ ಕನ್ನಡ ಶಬ್ದದ ಸರ್ವ ಕೋನಗಳ ಬಳಕೆಯನ್ನು ಮಾಡಿಕೊಂಡಿರತಕ್ಕಂಥವನು ಕುಮಾರವ್ಯಾಸ. ಆ ಕುಮಾರವ್ಯಾಸ ಕಾವ್ಯವನ್ನು ವಿರಚನೆ ಮಾಡಿದ. ನಾವು ನೇರವಾಗಿ ಕುಮಾರವ್ಯಾಸನ ಕವಿಕೆ ಹೋಗೋಣ. ಕುಮಾರವ್ಯಾಸನ ಇಷ್ಟು ಸಾಕ? ನಾವು ನೋಡ್ತಾ ಆತನ ಕಾವ್ಯವನ್ನು ಉದ್ಧರಿಸ್ತಾ ಇದ್ದಾಗ ನಮಗೆ ಗೊತ್ತಾಗುತ್ತೆ ಕುಮಾರವ್ಯಾಸನ ಶಬ್ದ ಸಂಪತ್ತು ಎಷ್ಟಿದೆ, ಆ ಶೈಲಿ ಹೇಗಿದೆ, ಆ ಪದವಾಕ್ಯ ಪ್ರಾಮಾಣ್ಯ ಹೇಗಿದೆ, ಆತನಿಗೆ ರಸಪುಷ್ಟಿ ಹೇಗೆ ಮಾಡ್ತಾನೆ, ಧ್ವನಿಗ್ರಹಣವನ್ನು ಹೇಗೆ ನಡೆಸ್ತಾನೆ, ಇವಳನ್ನೆಲ್ಲ
ಆ ಪಾತ್ರ ಪರಿಚಯದ ಹಿನ್ನೆಲೆಯಲ್ಲಿ ನಾವಿನ್ನು 17 ದಿವಸಗಳ ಕಾಲ ಕುಮಾರವ್ಯಾಸನನ್ನು ಆಗಾಗ ಆತನ ಪದ್ಯಗಳನ್ನು ಅನುಸಂಧಾನ ಮಾಡ್ತಾ ನಾವು ಅಧ್ಯಯನ ಮಾಡಲಿದ್ದೇವೆ. ಈಗ ಇನ್ನು ಉಳಿದಿರುವಷ್ಟು ಕಾಲದಲ್ಲಿ ಇನ್ನೊಂದು 20 ನಿಮಿಷ ಇದೆ. ಕಾವ್ಯವನ್ನು ಶುರು ಮಾಡೋಣ, ಕಥೆಯನ್ನು ಶುರು ಮಾಡೋಣ, ಹಿನ್ನೆಲೆಯಾದನ್ನಾದರೂ ಇವತ್ತು ಮುಗಿಸೋಣ. ನೀವು ಪರಮೇಶ್ವರ ಅವರೇ ಅಂತ ಇದ್ದೀರಿ. ನಮ್ಮ ಪರಮೇಶ್ವರ ಅವರು ಬರೀ ನಾಟಕ ರಂಗದಲ್ಲಿ ಅಭಿನಯ ಅಲ್ಲ, ಅವರ ನಿಜ ಜೀವನದಲ್ಲಿಯೂ ಅಭಿನಯ. ಅವರ ಅಂಗೋಪಾಂಗ ಚಲನೆ, ಆ ಅಭಿನಯ ಭಾಳ ಅದ್ಭುತವಾಗಿರುತ್ತೆ. ನನ್ನ ಸಂದರ್ಶನಗಳನ್ನು ನಮ್ಮ ಸ್ನೇಹಿತರು ಭಾಳ ಜನ ಮಾತಾಡಿ ನಂಗೆ ಹೇಳಿದ್ದಾರೆ, ಗುರುಗಳೇ ನಿಮ್ಮ ಸಂದರ್ಶನ ಚೆನ್ನಾಗಿದೆ, ಆ ಸಂದರ್ಶನ ಚೆನ್ನಾಗಿ ಬರೋಕ್ಕೆ ಏನು ಕಾರಣ ಅಂದರೆ ಆ ಪರಮೇಶ್ವರ ಇದ್ದಾರಲ್ಲ ಅವರು ನಿಮ್ಮ ಹತ್ರ ಮಾತಾಡಿಸ್ತಾರೆ ಅಂತ. ಹಾಗೆ ಮಾತಾಡಿಸಿದ್ದಾರೆ. ಬ್ರಹ್ಮ ಸುಮ್ಮನೆ ಒಂದು ಪೀಠಿಕೆಯನ್ನು ಕೊಟ್ಬಿಡ್ತೀನಿ ಇವತ್ತಿನ ದಿವಸ. ಬ್ರಹ್ಮ, ಈ ಕಥೆ ಶುರುವಾಗ್ತಾ ಇದೆ. ನೀವು ಕುಮಾರವ್ಯಾಸ ಭಾರತವನ್ನು 3-4 ದೃಷ್ಟಿಕೋನಗಳಿಂದ ಅಧ್ಯಯನ ಮಾಡಬಹುದು. ಒಂದು, 100ಕ್ಕೆ 90 ಮಂದಿ ಅಧ್ಯಯನ ಮಾಡತಕ್ಕಂಥದ್ದು ಪುಣ್ಯ ಸಂಪಾದನೆಗಾಗಿ. ಕಾವ್ಯಾಧ್ಯಯನ ಕೊನೆಯಲ್ಲಿ ಬರುತ್ತೆ. ಸಾಮಾನ್ಯವಾಗಿ ಜನರು ಕುಮಾರವ್ಯಾಸ ಭಾರತವನ್ನು ಅಧ್ಯಯನ ಮಾಡೋದು ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥ ಸ್ನಾನ ಫಲ, ಕೃಚ್ಛ್ರಾದಿ ತಪಸ್ಸಿನ ಫಲವು, ಜ್ಯೋತಿಷ್ಠೋಮಯಾಗ ಫಲ, ಮೇದಿನಿಯನ್ನು ಒಲಿದು ಇತ್ತ ಫಲ, ವಸ್ತ್ರಾದಿ ಕನ್ಯಾದಾನ ಫಲಬಹುದು. ಆಧರಿಸಿ ಭಾರತದಳು ಒಂದು ಅಕ್ಷರವ ಕೇಳಿದರಿಗೆ, ಒಂದು ಅಕ್ಷರ ಕೆಳೆಯ ಗಂಭೀರವಾಗಿ ಇಷ್ಟೆಲ್ಲ ಪುಣ್ಯ ಬರುತ್ತೆ ನಿಮಗೆ. 100ಕ್ಕೆ 90 ಮಂದಿ ಕುಮಾರವ್ಯಾಸ ಭಾರತವನ್ನು ಪುರಾಣದ ಕಟ್ಟೆಗಳಲ್ಲಿ ಗಮಕಿಗಳು ಹಾಡಿ ಜನರು ಕೇಳಿ ನಮಗೊಂದಷ್ಟು ಪುಣ್ಯ ಸಿಗುತ್ತೆ ಅಂತ. ಭಾಳ ಒಳ್ಳೆಯದು, ಮನಸ್ಸಿಗೆ ಸಮಾಧಾನ ಆದರೆ ಅದೇ ಪುಣ್ಯ ಅಂತ. ಇನ್ನೊಂದಷ್ಟು ಮಂದಿ ಸ್ವಲ್ಪ ಸಂಖ್ಯೆ ಕಡಿಮೆ, ಕಾವ್ಯಾಸಕ್ತಿಯಿಂದ ನೋಡ್ತಕ್ಕವರು. ಆ ಕುಮಾರವ್ಯಾಸ ಬಳಸಿರ್ತಕ್ಕಂಥ ರೂಪಕಗಳು, ಆ ಉಪಮೆಗಳು, ಆ ದೃಷ್ಟಾಂತ ಅಲಂಕಾರ, ಆ ಅತಿಶಯೋಕ್ತಿ, ಆ ಕಾವ್ಯದಲ್ಲಿ ಬರತಕ್ಕಂಥ ಅಲಂಕಾರವನ್ನು ಅಧ್ಯಯನ ಮಾಡಿ ಕುಮಾರವ್ಯಾಸ ಹಾಗೆ ಬರೆದಿದ್ದಾನ್ರಿ. ನಾನು ಉದ್ಧರಿಸ್ತಾ ಹೋಗ್ತೀನಿ ಮುಂದೆ. ಪಾತ್ರ ಚಿತ್ರಣ ಆಗಲಿ, ಸನ್ನಿವೇಶ ಚಿತ್ರಣ ಆಗಲಿ, ಆತ ಬಳಸ್ತಕ್ಕಂಥ ಉಪಮೆಗಳಾಗಲಿ, ರೂಪಕಗಳಾಗಲಿ ಮಹಾದ್ಭುತವಾದದ್ದು. ಇನ್ನೊಂದು ನಾಟಕೀಯ ದೃಷ್ಟಿಯಿಂದ ಅಲ್ಲಿ ಬರತಕ್ಕಂಥ ಪಾತ್ರ ಪ್ರಪಂಚದ ವಿಡಂಬನೆ ಭಾಳ ಅದ್ಭುತವಾಗಿದೆ. ಕೃಷ್ಣನನ್ನು ಎಷ್ಟು ಹೊಗಳ್ತಾನೋ ಅಷ್ಟೇ ದುರ್ಯೋಧನ ಬಯಸ್ತಾನೆ. ಇಂತಹ ಕುಮಾರವ್ಯಾಸನ ಈ ಮುಬ್ಬಗೆಯಲ್ಲಿ ಅಧ್ಯಯನ ಮಾಡಿದಾಗ ಮೊಟ್ಟ ಮೊದಲನೇದು ಕಥೆ, ಕಥನಾತ್ಮಕವಾಗಿ ಹೇಗೆ ವಿಹರಿಸ್ತಾನೆ ಅಂತಂತ. ಅದಕ್ಕೆ ಮಹಾಭಾರತದ ಹಿನ್ನೆಲೆಯಲ್ಲಿ ಸತ್ಯಲೋಕದಿಂದ ಆರಂಭ ಮಾಡೋಣ. ನೀವು ಅಧ್ಯಯನ ಮಾಡಬೇಕಾಗಿದ್ದರೆ ಪದಗಳ ಬಗ್ಗೆ ಬಹಳ ಗಮನ ಇರಬೇಕು. ನಾವು ಪದಗಳನ್ನು ಅಧ್ಯಯನ ಮಾಡಿದಾಗಲೇ ಕಾವ್ಯಶಕ್ತಿ ನಮಗೆ ಗ್ರಹಣ ಆಗತಕ್ಕಂಥದ್ದು. ಬ್ರಹ್ಮ ಅಂದರೆ ಬೇರೆ, ಬ್ರಹ್ಮ ಅಂದರೆ ಬೇರೆ. ಬ್ರಹ್ಮ ಅಂದರೆ ನಮಗೆಲ್ಲ ಗೊತ್ತಿರತಕ್ಕಂಥ ಸೃಷ್ಟಿಕರ್ತ, ನಮಗೆಲ್ಲ ಗೊತ್ತಿರತಕ್ಕಂಥ ಸರಸ್ವತಿಯ ಯಜಮಾನರು, ನಾರದನ ತಂದೆ, ಹಂಸವಾಹನ, ಅವನು ಬ್ರಹ್ಮ ಅಂತ. ಬ್ರಹ್ಮ ಅಂದರೆ ಪರಬ್ರಹ್ಮ ವಸ್ತು. ಅದು ವೇದಾಂತಕ್ಕೆ ಸಂಬಂಧಪಟ್ಟಿದ್ದು, ತತ್ವಜ್ಞಾನಕ್ಕೆ ಸಂಬಂಧಪಟ್ಟಿದ್ದು. ನಮಗೆ ಯಾವ ದೇವರನ್ನು ನಾವು ಕಂಡಿಲ್ಲ. ಆ ದೇವರು ಹಾಗಿದ್ದಾನೆ ಹೀಗಿದ್ದಾನೆ ಅಂತ ಕವಿಗಳು ಯಾರೋ ಹೇಳಿದರು, ನಾವು ವರ್ಣನೆ ಮಾಡಿ ಕೇಳಿದ್ದೇವೆ. ಆದರೆ ಸತ್ಯದಲ್ಲಿ ಸತ್ಯ ಅಂದರೆ ಯಾವುದು ಈ ಇಡೀ ಪ್ರಪಂಚವನ್ನು ತನ್ನ ಮುಷ್ಟಿಯಲ್ಲಿ ಇಟ್ಟುಕೊಂಡಿದೆಯೋ ಅದು ನಮಗೆ ಗೊತ್ತಿಲ್ಲ. ಸುಮ್ಮನೆ ನಾವು ವರ್ಣನೆಗಳನ್ನು ಮಾಡಿಕೊಂಡಿದ್ದೇವೆ. ರಾಘವಾಂಕ ಬಹಳ ಅದ್ಭುತವಾಗಿ ಬರೀತಾನೆ. ಹೇಗಿದೆಯಾ ಶಕ್ತಿ ಅಂದರೆ ನಿರುಪಮ ನಿರಾಲಂಬ ನಿತ್ಯ ನಿರ್ಭಯ ನಿರಾವರಣ ನಿರ್ಮಾಯ ನಿರ್ಮಳ ನಿರ್ವಿಕಲ್ಪ ನಿಜ ನಿರಸೂಯ ನಿಶ್ಚಿಂತ ನಿರ್ಗುಣ ನಿರಾಧಾರ ನಿತ್ಯ ತೃಪ್ತ ನಿರವಧ್ಯ ನಿರ್ಭಿನ್ನ ನಿರ್ದ್ವಂದ್ವ ನಿರ್ದೋಷ ನಿಷ್ಕಾಮ ನಿಷ್ಕಳ ನಿರಾಕಾರ ನಿರಜ ನಿರಹಂಕಾರ ನಿರ್ಮಳ ನಿರಾಳ ಪರಬ್ರಹ್ಮ ವಸ್ತು ಅಂತ. ಆ ಬ್ರಹ್ಮ ಬೇರೆ, ನಾವು ಮಾತಾಡ್ತಾ ಇರುವ ಬ್ರಹ್ಮ ಬೇರೆ. ನೀವು ಚಪ್ಪಾಳೆ ಹೊಡೆದ್ರೆ ಚೆನ್ನಾಗಿ ಹೊಡಿಬೇಕು, ಇಲ್ಲ ಹೊಡಿಕೂಡ್ದು. ಮತ್ತು ಈ ಚಪ್ಪಾಳೆಯು ರಾಘವಾಂಕನ ಕನ್ನಡಕ್ಕೆ. ಅಂದರೆ ಇದು ಕನ್ನಡ ಮಾಸ, ನವೆಂಬರ್ನಲ್ಲಿ ಮಾತಾಡ್ತಾ ಇದ್ದೀವಿ. ಕನ್ನಡದ ವೈಭವ ಎಷ್ಟಿದೆ ಅಂದರೆ, ನಾನು ಪಂಪನನ್ನು ಪ್ರಾರಂಭದಲ್ಲಿ ಕುಮಾರವ್ಯಾಸನಿಗೆ ಹೋಲಿಸಿ ಸ್ವಲ್ಪ ಪಕ್ಕಕ್ಕಿಟ್ಟೆ ಅಂದರೆ ಕಡಿಮೆ ಕವಿ ಏನೂ ಅಲ್ಲ. ಅನ್ನೆಯ ಮನಂತ ಸಾಮಂತ ಸೀಮಂತಿನಿ ಪರಿವೃತ್ತಿಯುಮಾಗಿ ಮತಿ ಪ್ರೌಢವಾರ ವನಿತಾ ಪರಿವೃತ್ತಿಯುಮಾಗಿ ಒಂದು ವಾಕ್ಯ ಮುಗದೇ ಇಲ್ಲ, ಕಾಲು ಭಾಗವಾಗಿಲ್ಲ. ಅಂಥ ಅದ್ಭುತವಾದಂಥ ಕನ್ನಡ ಸಾಹಿತ್ಯವನ್ನು ಬಳಸಿದಂಥ ಅವನು ಪಂಪ. ಅವನು ಅಂಥ ಮಹಾ ಶ್ರೀಮಂತ ಕವಿಗಳು ನಮ್ಮಲ್ಲಿ ಆಗಿ ಹೋದರು.
ನಿಮ್ಮ ಗಮನಕ್ಕೆ ಏನು ತರಬೇಕಾಗಿದೆ ಅಂದರೆ, ನಾನು ಇಡೀ ಭಾರತದಲ್ಲಿ ಬೇಕಾದಷ್ಟು ಭಾಷೆಗಳುಂಟಲ್ಲ, ಎಲ್ಲ ಭಾಷೆಗಳಲ್ಲಿಯೂ ಮೊಟ್ಟ ಮೊದಲನೇ ಬಾರಿ ಭಾರತ ರಾಮಾಯಣಗಳ ಚಿತ್ರಣ ಇದು ಕನ್ನಡದಲ್ಲೇ, ಇನ್ಯಾವ ಭಾಷೆಯಲ್ಲೂ ಆಗಲಿಲ್ಲ. ನಮ್ಮ ಭಾಷೆಗಿನ್ನ ಸುಮಾರು 2000 ವರ್ಷಗಳಿಗೂ ಹಿಂದೆ ತಮಿಳು ಹುಟ್ಟಿದೆ. ತಮಿಳು ಅತ್ಯಂತ ಪ್ರಾಚೀನ ಭಾಷೆ, ಅದು ಎರಡನೇ ಮಾತೇನಿಲ್ಲ ಅದರಲ್ಲಿ. ವಿಮರ್ಶೆಯಿಂದ ಮಾತಾಡಿದರೆ ಅದನ್ನು ಒಪ್ಕೋಬೇಕು. ಆದರೆ ಒಂದು ಗುಟ್ಟು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಪ್ರಪಂಚದ ಭಾಷೆಗಳನ್ನೆಲ್ಲ ವಿಮರ್ಶೆಯಿಂದ ಅಧ್ಯಯನ ಮಾಡಿದಂತಹ ಪ್ರಪಂಚದ ವಿಮರ್ಶಕರು ಒಂದು ತೀರ್ಮಾನ ಕೊಟ್ಟರು. ದಾಖಲೆ ಮಾಡ್ಕೊಳ್ಳಿ, ಪ್ರಪಂಚದ ಭಾಷೆಗಳೆಲ್ಲ ಅತ್ಯಂತ ಸುಂದರವಾದ ಭಾಷೆ ಯಾವುದು ಅಂದರೆ ಕನ್ನಡ ಅಂತ. ಅಂತಹ ಸುಂದರವಾದ ಕನ್ನಡ ಭಾಷೆಯಲ್ಲಿ ನವ ಯೌವನವತಿಯಾಗಿರತಕ್ಕಂಥದ್ದು ಅಂದರೆ ಕುಮಾರವ್ಯಾಸನ ಕನ್ನಡ ಅಂತ. ಬ್ರಹ್ಮನ ಆಸ್ಥಾನದಲ್ಲಿ ಸನಕ ಸನಂದನ ಇತ್ಯಾದಿ ಎಲ್ಲ ಋಷಿಗಳು ಹೋಗಿ ಕೇಳಿದ್ದಾರೆ, ಸ್ವಾಮಿ ನಾವು ತಪಸ್ಸು ಮಾಡಬೇಕು ಅಂತ ಇದ್ದೇವೆ, ತಪಸ್ಸು ಮಾಡಲಿಕ್ಕೆ ತುಂಬ ಯೋಗ್ಯವಾಗಿರತಕ್ಕಂಥ, ತುಂಬ ಪವಿತ್ರವಾಗಿರತಕ್ಕಂಥ ಜಾಗ ಯಾವುದಾದ್ರೂ ಇದ್ದರೆ ಹೇಳಿ, ಅಲ್ಲಿ ಹೋಗಿ ನಾವು ಒಂದು ಯಜ್ಞವನ್ನು ಮಾಡಬೇಕು, ತಪಸ್ಸನ್ನು ಮಾಡಬೇಕು ಅಂತ. ಬ್ರಹ್ಮ ಯೋಚನೆ ಮಾಡಿದಂತೆ ಮನಸ್ಸಿನಲ್ಲಿ ಒಂದು ಚಕ್ರ ಹುಟ್ಟಿದೆ. ಆ ಚಕ್ರ ಆತನಿಂದ ಹೊರಗೆ ಬಂದಿದೆ. ಬ್ರಹ್ಮ ಹೇಳಿದ ಋಷಿಗಳಿಗೆ, ಈ ಚಕ್ರವನ್ನು ಈಗ ಕಳಿಸ್ತಾ ಇದ್ದೀನಿ, ಈ ಚಕ್ರ ಹೋಗ್ತಾ 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 ಎಲ್ಲಿ ಅದರ ಬಳೆ ಬೀಳುತ್ತೋ, ಚಕ್ರದ ಸುತ್ತಲೂ ಒಂದು ಬಳೆ ಇರುತ್ತೆ. ನೀವು ಈ ಹಳ್ಳಿ ಕಡೆ ಈ ಎತ್ತಿನ ಗಾಡಿ ಇರುತ್ತಲ್ರಿ, ದೊಡ್ಡ ಚಕ್ರ ಇರುತ್ತೆ, ಹೊರಗಡೆ ಕಬ್ಬಿಣದ್ದು ಒಂದು ವೃತ್ತ ಇರುತ್ತೆ, ಆ ಬಳೆ, ಅದಕ್ಕೆ ಸಂಸ್ಕೃತದಲ್ಲಿ ನೇಮಿ ಅಂತ ಕರೀತಾರೆ. ನೇಮಿ ಅಂದರೆ ಚಕ್ರದ ಬಳೆಯ ಭಾಗ. ಹಾಗೊಂದು ಚಕ್ರ ಬಂದಿದೆ ನನ್ನ ತಲೆಯಿಂದ, ಅದು ಮುಂದಕ್ಕೆ ಹೋಗ್ತಾ ಇರುತ್ತೆ, ನೀವು ಅದು ಹಿಂದೆ ಹೋಗ್ತಾ ಇರಿ. ಆ ಚಕ್ರದ ಬಳೆ ಎಲ್ಲಿ ಬೀಳುತ್ತೋ, ಅಂದರೆ ನೇಮಿ ಎಲ್ಲಿ ಬೀಳುತ್ತದೋ, ನೇಮಿ ಅಂದರೆ ಚಕ್ರದ ಬಳೆಯ ಭಾಗ, ಅದು ಎಲ್ಲಿ ಬೀಳುತ್ತೋ ಅದು ತುಂಬ ಪವಿತ್ರವಾದ ಜಾಗ ಅಂತ ನಿರ್ಣಯ ಮಾಡಿ. ಆ ಬಳೆ ಮುಂದಕ್ಕೆ ಹೋಯಿತು, ಆ ಚಕ್ರ ಮುಂದಕ್ಕೆ ಹೋಯಿತು, ಋಷಿಗಳು ಅದು ಹಿಂದೆ ಹೋದರು. ಅದು ಹೋಗ್ತಾ ಇದೆ, ಇವ್ರು ಹೋಗ್ತಾ ಇದ್ದಾರೆ, ಅದು ಹೋಗ್ತಾ ಇದೆ, ಇದು ಹೋಗ್ತಾ ಇದೆ. ಕೊನೆಗೆ ಯಾವುದೋ ಒಂದು ಜಾಗದಲ್ಲಿ ಬಿತ್ತು, ದೊಡ್ಡ ಅಡವಿ ಅದು. ಏನು ಬಿತ್ತು? ನೇಮಿ ಬಿತ್ತು. ಆ ನೇಮಿ ಬಿದ್ದ ಜಾಗ ನೈಮಿಷಾರಣ್ಯ ಅಂತ ಆಯಿತು. ನೀವು ಹೆಸರು ಕೇಳಿದ್ದೀರಿ, ನೈಮಿಷಾರಣ್ಯ ಅಂತ. ಗೋಮತಿ ನದಿ ತೀರದಲ್ಲಿ ಬರುತ್ತೆ, ಈಗಲೂ ಭಾಳ ಪ್ರಸಿದ್ಧವಾದ ಜಾಗ ಅದು ನೈಮಿಷಾರಣ್ಯ ಅಂತ. ಅಲ್ಲಿ ಯಾವಾಗಲೂ ಯಜ್ಞಗಳು ನಡೀತಾ ಇದೆ. ಆ ನೈಮಿಷಾರಣ್ಯದಲ್ಲಿ ನಮ್ಮ ಕಥೆ ಆರಂಭ ಆಗುವಾಗ ಒಂದು ದೊಡ್ಡ ಸತ್ರ ನಡೀತಾ ಇತ್ತು. ಸತ್ರ ಅಂದರೆ 12 ವರ್ಷಗಳ ಕಾಲ ಸುದೀರ್ಘವಾಗಿ ಮಾಡತಕ್ಕಂಥ ಯಜ್ಞ. ರಾಜಮಹಾರಾಜರುಗಳು ಮಾತ್ರ ಮಾಡಬಲ್ಲಂಥದ್ದು ಸತ್ರಗಳು. ಸಾಮಾನ್ಯರು ಮಾಡಿದ್ರೆ 3-4 ದಿವಸ ಮಾಡೋದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಅಂಥದ್ದು 12 ವರ್ಷಗಳು ಮಾಡಬೇಕು ಸತ್ರವನ್ನು. ಬೆಳಗ್ಗಿನಿಂದ ಮಧ್ಯಾಹ್ನದ ತನಕ ಯಜ್ಞ ಕಾರ್ಯಗಳು ನಡೆಯುತ್ತೆ. ಊಟ ಆದಮೇಲೆ ವಿಶ್ರಾಂತಿ ಆದಾಗ ಏನು ಮಾಡ್ತಾರೆ, ಮಧ್ಯಾಹ್ನ ಆದಮೇಲೆ ಯಜ್ಞ ನಡೆಯಲ್ಲ, ಅದೆಲ್ಲ ಪ್ರಾತಃ ಸ್ತವನಕ್ಕೆ ಸಂಬಂಧಪಟ್ಟಿದ್ದು. ಮಧ್ಯಾಹ್ನ ಈ ಊಟ ಈ ವಿಶ್ರಾಂತಿ ಆದಮೇಲೆ ಏನು ಅಂದರೆ, ಯಾರಾದರೂ ಪೌರಾಣಿಕರು ಪುರಾಣವನ್ನು ಹೇಳ್ತಾರೆ, ಶಾಸ್ತ್ರವೇತ್ತರು ಶಾಸ್ತ್ರದ ಮಂಡನೆ ಮಾಡ್ತಾರೆ, ಸಂಗೀತ ನಡೀಬಹುದು, ನೃತ್ಯ ನಡೀಬಹುದು. ಹಾಗೆ ಪ್ರತಿನಿತ್ಯ ಯಜ್ಞಾನಂತರದ ವಿರಾಮದಲ್ಲಿ ಯಾರಾದರೂ ಪುರಾಣಿಕರು ಬರಬೇಕು, ದಾಸರು ಬರಬೇಕು. ಅಲ್ಲಿಗೆ ಒಬ್ಬರು ಬಂದರು, ರೋಮಹರ್ಷಣಿ ಅನ್ನುವವರ ಮಗ ಉಗ್ರಶ್ರವ ಸೌತಿ ಅಂತ ಆತನ ಹೆಸರು. ಈ ಉಗ್ರಶ್ರವ ಸೌತಿಗಳು, ಸೂತ ಅಂತ ಕರೀತಾರೆ ಸಾಮಾನ್ಯವಾಗಿ ಆತನ್ನು, ಅವರು ಬಂದಿದ್ದಾರೆ. ಸೂತನೈತಂದನು ಜಗದ್ವಿಖ್ಯಾತ
ಆಖ್ಯಾತ ಶೌನಕ ಮುಖ್ಯ ಮುನಿಯ ನೈಮಿಷಾರಣ್ಯ ಕವರಾಶ್ರಮಕ್ಕೆ. ಕುಮಾರವ್ಯಾಸ ಶುರು ಮಾಡ್ತಾ ಇದ್ದಾನೆ ಕಥೆಯನ್ನು. ಸೂತನೈತಂದನು ಅಂದರೆ ಈ ಉಗ್ರಶ್ರವ ಸೌತಿಗಳು ಆ ನೈಮಿಷಾರಣ್ಯಕ್ಕೆ ಬಂದಿದ್ದಾರೆ. ಅಲ್ಲಿರತಕ್ಕಂಥ ಯಾಗವಾಟಿಕೆಯಲ್ಲಿನ ಮುನಿಗಳೆಲ್ಲ ಈ ಸೌತಿಗಳನ್ನು, ಉಗ್ರಶ್ರವ ಸೌತಿಯನ್ನು, ರೋಮಹರ್ಷಣಿಯ ಮಗನನ್ನು ಆಧರಿಸಿದರು, ಕೂಡಿಸಿದರು. ಏನಿಂದ ಬರ್ತಾ ಇದ್ದೀರಿ ಸ್ವಾಮಿ ಎಂದರು. ಸಂಜೆ ಹೊತ್ತು ನಮಗೆ ಏನಾದರೂ ಯಾವುದಾದ್ರು ಕಾವ್ಯವನ್ನು ನಿತ್ಯ ನೂತನವಾಗಿರತಕ್ಕಂಥದ್ದನ್ನು ಹೇಳ್ತೀರಾ ಅಂತ ಕೇಳಿದರು. ಅವ್ರು ಹೇಳಿದರು, ನಾನು ಈಗ ತಾನೇ ಸರ್ಪಯಾಗವನ್ನು ಮುಗಿಸ್ಕೊಂಡು ಬರ್ತಾ ಇದ್ದೀನಪ್ಪ. ಆ ಸರ್ಪಯಾಗದ ಕೊನೆಯಲ್ಲಿ ವೇದವ್ಯಾಸ ಮಹರ್ಷಿಗಳು ಬಂದಿದ್ದರು. ಅವರು ವೈಶಂಪಾಯನ ಅನ್ನತಕ್ಕಂಥ ತನ್ನ ಶಿಷ್ಯನಿಗೆ ಅವರು ಬರೆದಿರತಕ್ಕಂಥ ಒಂದು ಪುಸ್ತಕವನ್ನು ಕೊಟ್ಟರು. ಆ ಪುಸ್ತಕವನ್ನು ಓದು ಅಂತ ಹೇಳಿದರು. ಸರ್ಪಯಾಗ ಯಾಕೆ ನಡೀತು? ಸರ್ಪಯಾಗ ಯಾಕೆ ನಡೀತು ಅಂದರೆ, ಈ ಮಹಾಭಾರತ ಯುದ್ಧ ಮುಗೀತಲ್ಲ, ಮುಕ್ತಾಯದ ಹಂತಕ್ಕೆ ಬಂದಿದೆ. ಎಲ್ಲರೂ ಸತ್ತು ಹೋಗಿದ್ದಾರೆ, ಆ ಕಡೆ ಈ ಕಡೆ ಎಲ್ಲ. ಪಾಂಡವರು ಮಾತ್ರ ಉಳಿದಿದ್ದಾರೆ. ಅಶ್ವತ್ಥಾಮ ದುರ್ಯೋಧನನ ಮಹಾಪಕ್ಷಪಾತಿ, ಮಹಾನಿಷ್ಠ. ದುರ್ಯೋಧನನಿಗೆ ಸಂತೋಷವನ್ನು ಉಂಟು ಮಾಡಬೇಕು ಅಂಥೇಳಿ ಪಾಂಡವರನ್ನು ಸಾಯಿಸ್ತೀನಿ ಅಂತ ಪಾಂಡವರ ಮಕ್ಕಳನ್ನೆಲ್ಲ ಸಾಯಿಸಿಬಿಟ್ಟಿದ್ದ ಅವನು. ದೊಡ್ಡ ಶಾಪ ತಕ್ಕಿತ್ತು ಅವನಿಗೆ. ಕೊನೆಗೆ ದುರ್ಯೋಧನನು ಹೋಗ್ಬಿಟ್ಟ. ಅವನಿಗೆ ಪಾಂಡವರ ಮೇಲೆ ಮಹಾ ಕ್ರೋಧ ತತ್ಪರನಾಗಿ ಒಂದು ದರ್ಭೆಯನ್ನು ತಗೊಂಡು ನಾರಾಯಣಾಸ್ತ್ರವನ್ನು ಪ್ರಯೋಗ ಮಾಡಿದ. ಅವನು ಲೆಕ್ಕಾಚಾರ ಮಾಡಿದ, ಪಾಂಡವರು ಮಾತ್ರ ಇದ್ದಾರೆ, ಅವ್ರ ಮಕ್ಕಳೆಲ್ಲ ಸಾಯಿಸಿಬಿಟ್ಟಿದ್ದೀನಿ ನಾನು. ಪಾಂಡವರ ವಂಶವೇ ಇಲ್ಲ. ಒಬ್ಬಳಿದ್ದಾಳೆ, ಆ ಅಭಿಮನ್ಯುವಿನ ಹೆಂಡತಿ ಉತ್ತರೆ ಅಂತ. ಉತ್ತರೆ ಗರ್ಭಿಣಿಯಾಗಿದ್ದಾಳೆ ಈಗ. ಉತ್ತರೆಯ ಗರ್ಭದಲ್ಲಿ ಇರುವ ಶಿಶುವನ್ನು ಸಾಯಿಸಿಬಿಟ್ರೆ ಅಲ್ಲಿಗೆ ಪಾಂಡವರ ವಂಶ ನಿರ್ನಾಮ ಆಗಿಬಿಡುತ್ತೆ ಅಂತ ಹೇಳಿ ದರ್ಭೆಯನ್ನು ಉಪಯೋಗಿಸಿದ. ಅದು ನಾರಾಯಣಾಸ್ತ್ರವಾಗಿ ಪರಿವರ್ತಿತವಾಗಿ ಆ ಉತ್ತರೆಯ ಗರ್ಭ, ಅಭಿಮನ್ಯು ಸತ್ತೋಗ್ಬಿಟ್ಟಿದ್ದಾನೆ, ಇವಳು ವಿಧವೆಯಾಗಿದ್ದಾಳೆ, ಗರ್ಭಿಣಿಯಾಗಿದ್ದಾಳೆ, ಅವಳ ಉದರವನ್ನು ಪ್ರವೇಶ ಮಾಡಿ ಆ ಮಗುವನ್ನು ಸಾಯಿಸ್ಬಿಟ್ಟು. ಅಂದರೆ ಪಾಂಡವರ ವಂಶ ಇಲ್ಲ ಈಗ. ಪಾಂಡವರ ವಂಶ ನಿರ್ವಂಶವಾಗಿ ಹೋಯಿತು. ಯಾಕೆ ಅಂದರೆ ಉತ್ತರೆಯ ಮಗನೊಬ್ಬನೇ ಆ ವಂಶವನ್ನು ಮುಂದುವರಿಸಬೇಕಾಗಿತ್ತು, ಆದರೆ ಅವನು ಸತ್ತೋಗ್ಬಿಟ್ಟ. 9 ತಿಂಗಳಾಯಿತು, ಆ ಮಗು ಹುಟ್ಟಿದ್ದಲ್ಲ, ಸತ್ತ ಮಗು ಹುಟ್ಟಿತು. ಎಲ್ಲ ಪಾಂಡವರಲ್ಲಿ ಶೋಕ ಜಾಸ್ತಿ ಆಯಿತು. ಆವಾಗೊಬ್ಬ ಕೃಷ್ಣ ಇದ್ನಲ್ಲ, ಏನೇ ಕಷ್ಟ ಬಂದರೂ ಆದುಕೊಳ್ಳಲಿಕ್ಕೆ ಕೃಷ್ಣ ಇದ್ದ. ಆ ಕೃಷ್ಣ ಬಂದ, ಆ ನೀಲಿ ವರ್ಣದಲ್ಲಿ ಸತ್ತು ಬಿದ್ದಿದ್ದ ಆ ಮಗುವಿನ ಹೊಟ್ಟೆಯ ಮೇಲೆ ತನ್ನ ಪಾದವನ್ನು ಸ್ಪರ್ಶ ಮಾಡಿದ. ಗಮನ ಇಟ್ಟು ಕೇಳಿ, ಕ್ಷೀಣಿಸಲ್ಪಟ್ಟ ವಂಶ. ಕ್ಷೀಣಿಸೋದು ಅಂದರೆ ಕ್ಷಯವಾಗೋದು, ಅಂದರೆ ಸತ್ತೋಗೋದು, ಮುಕ್ತಾಯ ಆಗೋದು. ಕ್ಷೀಣಿಸಲ್ಪಟ್ಟ ವಂಶ ಕೃಷ್ಣ ಸ್ಪರ್ಶದಿಂದ ಮತ್ತೆ ಮುಂದುವರಿಯಿತು. ಆ ಮಗುವಿಗೆ ಪ್ರಾಣ ಬಂತು. ಸತ್ತು ಹೋಗಿದ್ದ ಮಗುವಿಗೆ ಕೃಷ್ಣ ಸ್ಪರ್ಶದಿಂದ ಮತ್ತೆ ಪ್ರಾಣ ಬಂದದ್ದರಿಂದ ಆ ಮಗುವಿಗೆ ಪರೀಕ್ಷಿತ ಅಂತ ಹೆಸರನ್ನು ಕೊಟ್ಟು. ಕ್ಷೀಣಿಸಲ್ಪಟ್ಟದ್ದು ಮತ್ತೆ ಮುಂದುವರಿಯಿತು ಅಂತ ಪರೀಕ್ಷಿತ ಅಂತ ಅವನು. ಈ ಹೆಸರು ಕೇಳಿದ್ದೀರಿ ನೀವು? ಪರೀಕ್ಷಿತ ಅಂತ ಕೇಳಿದ್ದೀರದೇನ್ರಿ? ಪರೀಕ್ಷಿತ ಅನ್ನೋ ಹೆಸರು ಕೇಳಿದ್ದೀರಾ? ಆ ಪರೀಕ್ಷಿತ ಮಹಾರಾಜ ಬೆಳೆದ, ದೊಡ್ಡವನಾದ, ಸುಮಾರು ಒಂದು 60 ವರ್ಷದ ವಯಸ್ಸು ಅವನಿಗೆ. ಆವಾಗ ಮಹಾ ಬೇಟೆಯ ಹುಚ್ಚು ಜಾಸ್ತಿ. ಬೇಟೆ ಆಡ್ತಾ ಇದ್ದಾನೆ, ಒಂದು ಜಿಂಕೆಗೆ ಬಾಣ ಹೊಡೆದ. ಆ ಜಿಂಕೆ ಆ ಬಾಣದ ಸಮೇತ ಹೋಯಿತು ಕಾಡಿನಲ್ಲಿ ಎಲ್ಲೋ ಮರ ಆಯಿತು. ಪಾಪ ಆಯಿತು, ವೃದ್ಧನಾಗ್ತಾ ಇದ್ದ, ತುಂಬ ಸುಸ್ತಾಯಿತು. ಆ ಬಿಲ್ಲನ್ನು ಬೇರೆ ಹಿಡ್ಕೊಂಡಿದ್ದಾನೆ, ಬಾಣವನ್ನು ಕಟ್ಕೊಂಡಿದ್ದಾನೆ. ಇಲ್ಲೆಲ್ಲೋ ಜಿಂಕೆ ಹೋಯ್ತಲ್ಲ ಅಂತ ಹೋಯ್ತು. ಒಂದು ಆಶ್ರಮ ಸಿಕ್ತು, ಅಲ್ಲೊಬ್ಬ ಋಷಿ ಕೂತ್ಕೊಂಡಿದ್ದ. ಆ ಋಷಿಯನ್ನು ಕೇಳಿದ,
ಈ ಜಿಂಕೆ ಹೋಯ್ತು ನೋಡಿದೇನೆ ನೀನು ಅಂತ. ಅವನು ಮಾತಾಡಲಿಲ್ಲ, ಅವನು ಮೌನ ವ್ರತದಲ್ಲಿದ್ದ. ಈ ಋಷಿಗಳೆಲ್ಲ ಹೇಗೆ ಅಂದರೆ ಊರಿನಲ್ಲಿರಲ್ಲ, ಅವರು ಯಾವ ರಾಜನಿಂದ ಏನೂ ಆಗಬೇಕಾಗಿಲ್ಲ, ಅವರು ತಂಪಾಡಿಗೆ ತಾವು ಆತ್ಮಧ್ಯಾನ ನಿರತರಾಗಿ ಎಲ್ಲೋ ಕಾಡಿನಲ್ಲಿರ್ತಾರೆ. ಹಾಗೆ ಇದ್ದ ಋಷಿ ಆತ ಶಮೀಕ ಅಂತ ಆತನ ಹೆಸರು. ಆ ಶಮೀಕ ಮೌನ ವ್ರತದಲ್ಲಿದ್ದಾನೆ. ಈ ರಾಜ ಕೇಳಿದ್ದಾನೆ, ಸ್ವಾಮಿ ಇಲ್ಲಿ ನೋಡಿದರೆ ಅವನು ಜಿಂಕೆ ಹೋಯಿತು ಅಂತ. ಅವನು ಮಾತಾಡಲಿಲ್ಲ. ಸ್ವಾಮಿ ನೋಡಿದ್ರಾ? ಮಾತಾಡಲಿಲ್ಲ. ನೋಡಿದ್ರೇನ್ರೀ? ರಾಜನ ಗತ್ತಿನ ಒಂದು 2-3 ಸಲ ಕೇಳಿದ. ಅವನು ಮಾತಾಡಲಿಲ್ಲ. ಇವನು ಭಾಳ ಸಿಟ್ಟು ಬಂದುಬಿಡ್ತು. ರಾಜ ಮಾತಾಡಿಸ್ತಾ ಇದ್ದೀನಿ, ಈ ಅವನು ನಿಮ್ಮ ಬ್ರಾಹ್ಮಣ ಇಲ್ಲಿ ಕೂತ್ಕೊಂಡು ಜಪ ಮಾಡ್ತಾನೆ, ಮಾತಿಗೆ ಉತ್ತರ ಕೊಡ್ತಾ ಇಲ್ವಲ್ಲ. ಆ ಕಡೆ ಈ ಕಡೆ ನೋಡಿದೆ, ಅಲ್ಲೊಂದು ಹಾವು ಸತ್ತು ಬಿದ್ದಿತ್ತು. ಸತ್ತು ಬಿದ್ದ ಹಾವನ್ನು ಆ ಋಷಿ ಕುತ್ತಿಗೆ ಸುತ್ತ, ಅವನಿಗೇನು ಸುಖ ಸಿಕ್ತೋ ಗೊತ್ತಿಲ್ಲ ಅಂತ ಸುತ್ತಬಿಟ್ಟ ಅವನು. ರಾಜನ ದರ್ಬಾರಿನ ಆವೇಶದಲ್ಲಿ ಸತ್ತ ಹಾವನ್ನು ಮುನಿಯ ಕುತ್ತಿಗೆ ಸುತ್ತದ, ಹೋದ, ಸುತ್ತಬಿಟ್ಟು. ಅಷ್ಟೇ ಅವನು ಮಾಡಿದ್ದು. ಅವನಿಗೊಬ್ಬ ಮಗ ಶೃಂಗಿ ಅಂತ ಅವನ ಹೆಸರು, ಮಹಾಕೋಪಿಷ್ಟ ಅವನು. ಅವನೆಲ್ಲೋ ಇದ್ದ. ಅವನ ಸ್ನೇಹಿತ ಅವನಿಗೆ ಹೋಗಿ ಹೇಳ್ದ, ಏನಯ್ಯ ಜಂಬ ಹೊಡಿತಾ ಇದೆಯಾ ನೀನು, ಭಾಳ ಬುದ್ಧಿವಂತ ಅಂತ. ಶವಂ ಸ್ಕಂದೇನ ವಹತಿ, ನಿಮ್ಮಪ್ಪನ ಕುತ್ತಿಗೆ ಸತ್ತ ಹಾವು ಸುತ್ತಕೊಂಡಿದೆ, ಶವಸ್ಪರ್ಶ ಇದೆ ಇವನಿಗೆ. ಸ್ಕಂದೇನ ವಹತಿ, ಭುಜದ ಮೇಲೆ ಹಾಕ್ಕೊಂಡಿದ್ದಾನೆ ಹಾವನ್ನು. ಬಂದು ನೋಡ್ತಾನೆ, ಅಪ್ಪನಿಗೆ ಹಾವು ಸುತ್ಕೊಂಡ್ಬಿಟ್ಟಿದೆ. ಯಾರು ಈ ಹಾವು ಹಾಕಿದ್ದು? ಯಾರಿದ್ದಾರೆ ಹೇಳೋಕ್ಕೆ? ಯಾರೇ ಹಾಕಿರಲಿ, ಯಾರು ನಮ್ಮ ತಂದೆಯ ಕುತ್ತಿಗೆ ಸುತ್ತಲೂ ಈ ಸತ್ತ ಹಾವನ್ನು ಹಾಕಿದ್ದಾರೋ ಅವನನ್ನು 7 ದಿವಸಗಳೊಳಗೆ ಸರ್ಪಗಳ ರಾಜನಾಗಿರ್ತಕ್ಕಂಥ ತಕ್ಷಕ ಬಂದು ಸಾಯಿಸಲಿ ಅಂತ ಶಾಪ ಕೊಟ್ಟರು. ಆಮೇಲೆ ಅವರ ಅಪ್ಪನಿಗೆ ಎಚ್ಚರ ಆಯಿತು, ಮೌನ ವ್ರತ ಮುಕ್ತಾಯ ಆಯಿತು. ಶಮೀಕ ಹೇಳಿದ, ಹಾಗೆಲ್ಲ ರಾಜನಿಗೆ ಶಾಪ ಕೊಡಬಾರ್ದು ಕಣಯ್ಯ, ಪಾಪ ಅವನಿಗೆ ಗೊತ್ತಿಲ್ಲ ನಾನು ಋಷಿ ಅಂತ, ಮೌನ ವ್ರತದಲ್ಲಿದ್ದೀನಿ ಅಂತ. ನಾನು ಅವನಿಗೆ ಹೇಳಿ ಕಳಿಸ್ತೀನಿ, ನೋಡಪ್ಪ ನನ್ನ ಮಗ ಶಾಪ ಕೊಟ್ಟಿದ್ದಾನೆ, ನೀನೇನಾದರೂ ಪ್ರಯತ್ನಪಟ್ಟು ಯಾರೋ ತಕ್ಷಕ ಬಂದು ಸಾಯಿಸ್ತಾನಂತೆ, ಅವನಿಗೆ ಏನಾದರೂ ಅಡ್ಡಿ ಮಾಡ್ತಕ್ಕಂಥ ಏರ್ಪಾಡನ್ನು ಮಾಡ್ಕೋ ಅಂತ ಹೇಳಿ ಕಳಿಸ್ದ. ಗೌರಮುಖ ಅಂತ ಅವನ ಹೆಸರು. ಅವನು ಬಂದ ಈ ಪರೀಕ್ಷಿತನಿಗೆ ಹೇಳಿದ, ಈ ಶಾಪ ಕೊಟ್ಟಿದ್ದಾರಪ್ಪ, ನೀನೇನಾದರೂ ತಡೆ ಹಿಡಿಯುವಂತಿದ್ರೆ ತಡೆ ಹಿಡ್ಕೋಬೇಕಂತೆ ಅಂತ ಶೃಂಗಿಯ ತಂದೆ ಹೇಳಿದ್ದಾರೆ. ಅವನೊಂದು ದಿವಸದೊಳಗೇನೆ ಪಕ್ಕದಲ್ಲಿ ನದಿ ಹರಿತಾ ಇದ್ದರೆ ಒಂದು ಸ್ತಂಭವನ್ನು ಇಟ್ಟು ಒಂದು ಕೋಣೆ ಕಟ್ಟಿಸ್ಕೊಂಡು ಒಂದು 7 ದಿವಸಕ್ಕೆ ಇರೋ ಹಾಗೆ ಕೆಳಗಡೆ ಎಲ್ಲ ಸೈನ್ಯವನ್ನು ಇಟ್ಟ. ಯಾರೂ ನನ್ನ ಹತ್ತಿರಕ್ಕೆ ಬರದಂತೆ ಕಾವಲು ಕಾಯಿಸಿದ. ಏಕಸ್ತಂಭ, ಅದರ ಮೇಲೊಂದು ಮನೆ, ಪುಟ್ಟ ಮನೆ, ಒಂದು 7 ದಿವಸಕ್ಕೋಸ್ಕರ. ಯಾರು ಒಳಗೆ ಬೀಳ್ಕೊಡುದು ಅಂತಂತ ಹೇಳಿದ. ತಕ್ಷಕ ಶೃಂಗಿಯ ಮಾತನ್ನು ಕೇಳಿ ಆ ಪರೀಕ್ಷಿತನನ್ನು ಸಾಯಿಸಬೇಕಾಗಿದೆ. ಅವನು ಬರ್ತಾನೆ. ಬರ್ತಾ ಇದ್ದರೆ ಕಶ್ಯಪ ಅನ್ನೋ ಒಬ್ಬ ಬ್ರಾಹ್ಮಣ ಸಿಗ್ತಾನೆ. ಎಲ್ಲಿಗೆ ಹೋಗ್ತಾ ಇದ್ದೀಯಾ? ನಾನು ಪರೀಕ್ಷಿತನ ಅರಮನೆಗೆ ಹೋಗ್ತಾ ಇದ್ದೀನಿ ಅಂತಾನೆ. ಯಾಕೆ ಹೋಗ್ತಾ ಇದ್ದೀಯಾ? ಆ ತಕ್ಷಕ ಯಾರವನು ಸಾಯಿಸ್ತಾನಂತೆ. ಅವನು ಸಾಯಿಸ್ತಾ ಇದ್ದಾಗ ನನ್ನ ಸಂಜೀವಿನಿ ಮಂತ್ರ ಪ್ರಭಾವದಿಂದ ಅವನು ಬದುಕಿಸ್ಬೇಕು ಅಂತ ಹೋಗ್ತಾ ಇದ್ದೀನಿ. ಅರೆ ನಾನೇ ತಕ್ಷಕ ಕಣೆಯ, ನಾನು ಹೋಗಿ ಸಾಯಿಸ್ತೀನಿ, ನೀನು ಬದುಕಿಸ್ಬಿಟ್ರೆ ನನ್ನ ಮರ್ಯಾದೆ ಏನು? ಯಾಕೆ ಹೋಗ್ತಾ ಇದೀಯಾ? ಅಸಲು ನಿನಗೆ ನಾನು ಕಚ್ಚಿದರೆ ಸತ್ತ ವ್ಯಕ್ತಿಯನ್ನು ಬದುಕಿಸುವಷ್ಟು ಸಾಮರ್ಥ್ಯ ಇದೆಯಾ ನಿನಗೆ? ಇದೆ. ಹಾಗಾದರೆ ನಾನೊಂದು ಮರನ ಕಚ್ತೀನಿ, ಆ ಮರ ಸುಟ್ಟೋಗ್ಬಿಡುತ್ತೆ, ಅದನ್ನು ಮತ್ತೆ ಬದುಕಿಸು ನೋಡೋಣ. ಕಚ್ಚಿದ, ಉರಿ ಹತ್ಕೊಂಡು ಬೂದಿಯಾಗಿ ಬಿತ್ತು. ಕಶ್ಯಪ ಬೂದಿಯನ್ನೆಲ್ಲ ಸೇರಿಸಿ ಸಂಜೀವಿನಿ ಮಂತ್ರ ಪ್ರಯೋಗವನ್ನು ಮಾಡಿ ಮರನ ಮತ್ತೆ ಬೆಳೆಸ್ದ. ಆಗ ತಕ್ಷಕ ಹೇಳ್ದ, ಹಾಗಾದ್ರೆ ನೀವು ಬದುಕಿಸಬಲ್ಲೆ ಪರೀಕ್ಷೆತನ್ನು, ನೀನು ಅವನ ಹತ್ರಕ್ಕೆ ಯಾಕೆ ಹೋಗ್ತಾ ಇದೀಯ ಅಂದರೆ ಅವ್ನು ದುಡ್ಡು ಕೊಡುತ್ತಾನೆ ರಾಜ. ಅದ್ರ 2ರಷ್ಟು ದುಡ್ಡು ನಾನು ನಿಂಗೆ ಕೊಡ್ತೀನಿ, ನೀನು ತೊಗೊಂಡು ಮನೆಗೆ ಹೋಗಿ ವಾಪಸ್ಸು, ನಾನು ನನ್ನ ಕೆಲಸ ಮುಗಿಸ್ತೀನಿ. ಇದು ಭಾಳ ಪ್ರಧಾನವಾಗಿ ನೆನಪಿಟ್ಟುಕೊಂಡಿರಬೇಕು, ಮುಂದೆ ನಡೆಯುವ ಸರ್ಪಯಾಗಕ್ಕೆ. ತಕ್ಷಕ ಬಂದಿದ್ದಾನೆ, ನೋಡ್ದ ಆ ಏಕಸ್ತಂಭದ ಸುತ್ತಲೂ ಸೈನಿಕರ ಪಡೆ ಇದೆ, ಒಳಗೆ ಹೋಗೋ ಹಾಗಿಲ್ಲ. 7ನೇ ದಿವಸ ಅದು. ಸೂರ್ಯಾಸ್ತಮಾನದೊಳಗೆ ಪರೀಕ್ಷಕನ ಸಾಯಿಸಲೇಬೇಕು, ಶಾಪದ ಪ್ರಭಾವ ಅದು.
ತಕ್ಷಕ ಅವನ ಜೊತೆಗೆ ಬಂದಿದ್ದಂಥ ಬಂಧುಗಳಿಗೆಲ್ಲ ಋಷಿಯ ವೇಷವನ್ನು ಧರಿಸಿ ಒಂದು ಹಣ್ಣಿನೊಳಗೆ ತಾನೊಂದು ಪುಟ್ಟ ಹುಳುವಾಗಿ ಸೇರಿಕೊಂಡ. ಎಲ್ಲರೂ ಹೋದು ದ್ವಾರಪಾಲಕರ ಹತ್ರ ನಿಂತರು, ಒಳಗೆ ಬಿಡಲ್ಲ ಅಂತಂತ ಹೇಳಿದ್ರು. ಆಯ್ತು, ನಮ್ಮನ್ನು ಬಿಡಬೇಡಿ, ಈ ಹಣ್ಣಿನ ಬುಟ್ಟಿನ ತೊಗೊಂಡೋಗಿ ನಿಮ್ಮ ಯಜಮಾನರು ಕೊಡಿ. ಕಾಲ ಆಗೇ ಹೋಯ್ತಲ್ರಿ, ಈ ಭಾಗ ಮುಂದುವರ್ಸೋಣ. ಇನ್ನೊಂದು 5 ನಿಮಿಷ. ತಕ್ಷಕ ಹುಳುವಾಗಿ ಆ ಹಣ್ಣಿನೊಳಗೆ ಸೇರಿಕೊಂಡಿದ್ದಾನೆ. ದ್ವಾರಪಾಲಕರು ಆ ಹಣ್ಣಿನ ಬುಟ್ಟಿ ಮಾತ್ರ ತೊಗೊಂಡು ಹೋದ್ರು ಒಳಗಡೆ. ತಗೊಂಡು ಹೋಗಿ ಇಟ್ಟರು ಪರೀಕ್ಷಿತನ ಹತ್ರ. ಸೂರ್ಯಾಸ್ತಮಾನವಾಗ್ತಾ ಇದೆ. ಅವನ ತಕ್ಷಕ ಇರೋ ಹಣ್ಣನ್ನೇ ತೊಗೊಂಡಲ್ಲೊಂದು ಹುಳು ಕಾಣಿಸ್ತು. ಆ ಹುಳಿನ ಕುತ್ತಿಗೆ ಮೇಲೆ ಇಟ್ಕೊಂಡ. ತಕ್ಷಕ, ನೀನು ಏನಯ್ಯ ಸಾಯಿಸ್ತಿ ಅಂತ ನನ್ನನ್ನು, ನೀನು ಸಾಯಿಸೋ ಇದ್ರೆ ಸಾಯಿಸು ಅಂದ. ಅವನು ದೊಡ್ಡ ಸರ್ಪವಾದ, ಹೊಡೆದ, ಅವನು ಸತ್ತ. ಈ ಕಥೆಯನ್ನೆಲ್ಲ ಅವನ ಮಗನಾಗಿರ್ತಕ್ಕಂಥ ಜನಮೇಜಯನಿಗೆ ಹೇಳಿದರು. ನೀವು ಕೇಳಿದಿರಿ, ಕೇಳು ಜನಮೇಜಯ ಧರಿತ್ರೀಪಾಲ ಅಂತ ಭರತವಾಕ್ಯ, ಅದು ಕುಮಾರವ್ಯಾಸನಲ್ಲಿ. ಅವನಿಗೆ ಹೇಳಿದರು. ಜನಮೇಜಯ ಭಾಳ ದೊಡ್ಡ ಕಥೆ, ಅದೆಲ್ಲ ನಾನು ಬಿಟ್ಬಿಟ್ಟಿದ್ದೀನಿ. ಹೆಚ್ಚು ಕುಮಾರವ್ಯಾಸನಲ್ಲಿ ವರ್ಣನೆ ಇಲ್ಲ. ಮಹಾಭಾರತದಲ್ಲಿ ಇಷ್ಟು ಹೇಳೋದಕ್ಕೆ 5 ದಿವಸ ಬೇಕು ನನಗೆ, ಮಹಾಭಾರತ ಹೇಳಿ. ಕೊನೆಗೆ ಜನಮೇಜಯ ತೀರ್ಮಾನ ಮಾಡ್ದ, ನಮ್ಮ ತಂದೆಯನ್ನು ಸಾಯಿಸಿದಂತಹ ತಕ್ಷಕನನ್ನು ನಾನು ಸಾಯಿಸ್ತೇನೆ, ನಮ್ಮ ತಂದೆಯ ಸಾವಿನ ಸೇಡನ್ನು ತೀರಿಸಿಕೊಳ್ಳುತ್ತೇನೆ. ಹೇಗೆ ಮಾಡಬೇಕು? ಸರ್ಪಯಜ್ಞವನ್ನು ಮಾಡಬೇಕು. ಸರ್ಪಯಜ್ಞ ಮಾಡೋದು ಅಂದರೆ ಏನು? ದೊಡ್ಡ ಯಜ್ಞಕೊಂಡ ಪ್ರತಿಯೊಂದು ಸರ್ಪದ ಹೆಸರನ್ನು ಹಿಡಿದು ಕರೆಯೋದು. ಆ ಸರ್ಪ ಬಂದು ಆ ಯಜ್ಞಕುಂಡದಲ್ಲಿ ಬೀಳುತ್ತೆ, ಸುಟ್ಟು ಹೋಗುತ್ತೆ, ಸತ್ತು ಹೋಗುತ್ತೆ. ಇದೊಂದು ಪಾಠ ಹೇಳ್ತಾ ಇದೆ ನಮಗೆ. ನಂದು ಒಂದು ಗುರಿ ಇರಬೇಕು. ಆ ಗುರಿಯನ್ನು ಬಿಟ್ಟು ಆ ಕಡೆ ಈ ಕಡೆ ಹೋದರೆ ಮುಖ್ಯವಾದ ಗುರಿ ಸಾಧಿಸೋಕ್ಕಾಗಲ್ಲ ನಮಗೆ. ನಮ್ಮ ಗುರಿ ಏನಿದೆಯೋ ಆ ಗುರಿ ಕಡೆಗೆ ಹೋಗಬೇಕಾಗಲಿ, ಅಕ್ಕಪಕ್ಕದಲ್ಲಿ ಹೋಗಬಾರ್ದು ಅಂತಂತ ಈ ಕಥೆ ಹೇಳ್ತಾ ಇದೆ. ಏನು ಮಾಡಿದ್ರು ಇವರು? ಸರ್ಪಯಾಗ ಅಂತ ಮಾಡ್ಬೇಕಾದ್ರೆ ಯಾರನ್ನು ಸಾಯಿಸಬೇಕು? ತಕ್ಷಕನನ್ನು ಸಾಯಿಸಬೇಕು. ಕೂತ್ಕೊಳ್ತಿದ್ದಾಗೆ ಮೊದಲನೇ ಮಂತ್ರ ಯಾವ್ದು ಹೇಳಬೇಕು? ತಕ್ಷಕಾಯ ಸ್ವಾಹ ಅಂತ ಹೇಳಬೇಕು. ತಕ್ಷಕ ಬಿದ್ದು ಸಾಯಿಲಿ ಅಂತ ಹೇಳಬೇಕು. ಅಷ್ಟೇ ಗುರಿ ಇರೋದು. ಈ ಅಕ್ಕಪಕ್ಕದಲ್ಲಿರೋ ಪುರೋಹಿತರೆಲ್ಲ ಸೇರಿಕೊಂಡು ತಕ್ಷಕನ ದೊಡ್ಡಮ್ಮನ ಮೊಮ್ಮಗಳು ಬರಲಿ ಅಂದರು. ಆ ಒಂದು ಹಾವು ಬಂದುಬಿತ್ತು. ಇನ್ಯಾವುದೋ ಸೋದರ ಮಾವ ಬರಲಿ ಅಂದರು, ಅದು ಬಂದುಬಿತ್ತು. 100 ಸರ್ಪಗಳು ಹೇಳ್ತಾ ಇದ್ದಾರೆ. ತಕ್ಷಕನ ಬಿಟ್ಟು ಮಿಕ್ಕಿದ್ದೆಲ್ಲ ಹೇಳ್ತಾ ಇದ್ದಾರೆ. ತಕ್ಷಕ ಬರ್ತಾ ಇಲ್ಲ, ತಕ್ಷಕನೇ ಬರಬೇಕಾಗಿದ್ದು, ಮುಖ್ಯವಾದ ಲೋಪ ಆಗಿದ್ದಲ್ಲೇನೆ. ಕೊನೆಗೆ ಈ ತಕ್ಷಕ ಏನು ಮಾಡ್ದ? ಇಂದ್ರನ ಹತ್ರಕ್ಕೆ ಸಹಾಯ ತಗೊಳ್ಳೋಕೆ ಹೋದ. ಇಂದ್ರ ಅವನು ಉತ್ತರೀಯದಲ್ಲಿ ಇಟ್ಕೊಂಡ, ಇಲ್ಲಿರೋದು ನಿನ್ನನ್ನು ಯಾರೂ ಏನು ಮಾಡೋಕ್ಕಾಗಲ್ಲ ಅಂತ. ಇದು ಭಾಳ ಗಮನಿಸಬೇಕಾದಂಥ ಅಂಶ. ಜನಮೇಜಯ ಕಾಯ್ತಾ ಇದ್ದಾನೆ, ತಕ್ಷಕನ ಕರೀರಿ ಅಂತ ಇದ್ದಾನೆ ಅವನು. ಮಧ್ಯದಲ್ಲಿ ಉತ್ತಂಕ ಅನ್ನೋನು ಬರ್ತಾನೆ, ಏನೇನು ಕಥೆ ಇದೆ ಅದೆಲ್ಲ ಬಿಟ್ಟಿದ್ದೀನಿ ನಾನು. ತಕ್ಷಕನನ್ನು ಕರೆಯಿರಿ ಅಂತ ಹೇಳಿದಾಗ ಆಗ ಆ ಋಷಿ ಆ ಬಂಡೆ ಮೇಲೆ ಮಂತ್ರ ಜಲವನ್ನು ಹಾಕಿ ನೋಡಿದ, ಎಲ್ಲಿದ್ದಾನೆ ಅಂತ. ನಾವು ದೂರದರ್ಶನದಲ್ಲಿ ನೋಡುವಂತೆ ಅಲ್ಲಿ ಕಾಣಿಸ್ತು. ತಕ್ಷಕ ಇಂದ್ರನ ಹತ್ರ ಇದ್ದಾನೆ. ತಕ್ಷಕಾಯ ಸ್ವಾಹ ಬರಲಿಲ್ಲ. ತಕ್ಷಕಾಯ ಸ್ವಾಹ ಬರಲಿಲ್ಲ. ಯಾಕೆ? ಇಂದ್ರ ಹಿಡ್ಕೊಂಡ್ಬಿಟ್ಟಿದ್ದಾನೆ ಅವನ್ನ. ಕೊನೆಗೆ ಅವರು ಮಹಾ ಸಿಟ್ಟು ಬಂತು. ಸಹೇಂದ್ರಾಯ ತಕ್ಷಕಾಯ ಜ್ಯೋತಿ ಸ್ವಾಹ ಅಂತ ಹೇಳಿ ಇಂದ್ರನ ಜೊತೆಗೆ ತಕ್ಷಕ ಬರಲಿ ಅಂತ. ಅವಾಗ ಇಂದ್ರನ ಕುರ್ಚಿ ಎಲ್ಲ ಒಳಗೆ ಶುರುವಾಯಿತು. ಇಂದ್ರನ ಸಹಿತ ತಕ್ಷಕನ ಹೇಳ್ಕೊಂಡು ಬಂತದ್ದು. ನೀವು ಯಾರ್ದಾದ್ರೂ ರಕ್ಷಣೆ ತಗೊಳ್ಳಿ, ಅವರು ಪ್ರಾಣಕ್ಕೆ ಬಂದರೆ ಅವರು ಸುಮ್ಮನೆ ಆಗ್ಬಿಡ್ತಾರೆ. ಆ ಇಂದ್ರನ ಆಸ್ಥಾನ, ಇಂದ್ರನ ಕುರ್ಚಿ ಸಿಂಹಾಸನ ಯಜ್ಞಕುಂಡದ ಮೇಲಕ್ಕೆ ಬಂದಿದೆ. ಯಾಕೆಂದರೆ ಸಹೇಂದ್ರಾಯ ತಕ್ಷಕಾಯ ಜ್ಯೋತಿ ಸ್ವಾಹ, ಎಲ್ಲರನ್ನೂ ಎಳೆದು ಹಾಕಬೇಕಾ ಮಂತ್ರ ಅಂತಂತ. ಇಂದ್ರ ನೋಡಿದ ಕೆಳಗೆ ಬೆಂಕಿ ಇದೆ. ಅವನು ಹೇಳಿದೆ, ನಿನ್ನ ಇಟ್ಕೊಂಡು ಆಗಲ್ಲ ಕಣೆಯ ಅಂತ ಉತ್ತರಿ ಕೊಡವು ಬಿಟ್ಟ. ತಕ್ಷಕ ಬೀಳ್ತಾ ಇದ್ದಾನೆ ಕೆಳಕ್ಕೆ. ಇಂದ್ರ ಅವನ ಪಾಡಿಗೆ ಅವನು ಹೋಗ್ಬಿಟ್ಟ. ನೀವು ಯಾರನ್ನು ನಂಬಿದರೂ ಅವರು ಕುತ್ತಿಗೆ ಬಂದು ನಿಮ್ಮನ್ನು ಬಿಟ್ಬಿಡ್ತಾರೆ ಅಂತಂತ. ಎಂದು ಸ್ವಶಕ್ತಿ ಇರಬೇಕಷ್ಟೇ ನಿಮಗೆ. ತಕ್ಷಕ ಕೆಳಗೆ ಬೀಳಬೇಕು, ಯಜ್ಞಕುಂಡಕ್ಕೆ ಬೀಳಬೇಕು. ಅಷ್ಟೊತ್ತಿಗೆ ಆ ಜರತ್ಕಾರು ಅನ್ನೋನು ಬಂದ, ಅದನ್ನು ಅಡ್ಡ ಹಾಕ್ದ, ಸರ್ಪಯಾಗ ನಿಲ್ತು. ಅದೆಲ್ಲ ದೊಡ್ಡ ಕಥೆ ಇದ್ದು ಬಿಡಿ, ಅದು ಕುಮಾರವ್ಯಾಸನ ಹೆಚ್ಚು ವರ್ಣನೆ ಇಲ್ಲ.
ಇಷ್ಟೆಲ್ಲ ಆದಮೇಲೆ ಜನಮೇಜಯನಿಗೆ ಒಂದು ದೊಡ್ಡ ಚಿಂತೆ ಬಂದ್ಬಿಡ್ತು. ಏನಪ್ಪ ಮಾಡೋದು, ಇಷ್ಟೊಂದು ಹಾವುಗಳನ್ನು ಸಾಯಿಸ್ಬಿಟ್ಟಿದ್ದೀನಲ್ಲ, ಅಷ್ಟು ಹಾವು ಸಾಯಿಸಬೇಕಾಗಿರೋದಿಲ್ಲ, ಒಂದೇ ಹಾವು ಸಾಯಿಸಬೇಕಾಗಿತ್ತು. ಅವನು ಎಚ್ಚರಿಕೆಯನ್ನು ತಪ್ಪಿ 100 ಜನ ಸರ್ಪಗಳು ಸತ್ತೋಯ್ತು. ಅದಕ್ಕೆ ಕೇಳಿದ್ರು, ಏನು ಮಾಡೋಣ, ಇಷ್ಟೊಂದು ಪಾಪ ಅಂಟ್ಕೊಂಡು ಬಿಡ್ತಲ್ಲ ನನಗೆ, ಇಷ್ಟೊಂದು ಸರ್ಪಗಳನ್ನು ಸಾಯಿಸಿಬಿಟ್ಟಿದ್ದೇನೆ, ಏನು ಮಾಡೋದು? ಅದಕ್ಕೊಬ್ಬರು ಹೇಳಿದರು, ನೋಡಿ ಸರ್ಪಯಾಗ ಅಂತ ಇದೆ, ಆ ಸರ್ಪಯಾಗವನ್ನು ಮಾಡಿದ್ದರಿಂದ ನಿಮಗಿಷ್ಟು ದೋಷ ಬಂದಿದೆ, ಪಾಪ ಬಂದಿದೆ. ಆ ಪಾಪ ಹೋಗಬೇಕಾಗಿದ್ದರೆ ಮಹಾಭಾರತವನ್ನು ಕೇಳಬೇಕು. ನಾನು ಪ್ರಾರಂಭದಲ್ಲಿ ಹೇಳಿದೆ, 199 ಜನ ಭಾರತವನ್ನು ಓದೋದು ಪುಣ್ಯ ಸಂಪಾದನೆಗಾಗಿ, ಪಾಪವನ್ನು ಕಳ್ಕೊಳ್ಳೋದಕ್ಕಾಗಿ. ಹೀಗಾಗಿ ಮಹಾಭಾರತವನ್ನು ಓದಿಸು. ಮಹಾಭಾರತನ ಯಾರು ಬರೆದಿದ್ದಾರೆ? ವೇದವ್ಯಾಸರು ಬರೆದಿದ್ದಾರೆ. ಆ ವೇದವ್ಯಾಸರು ತಮ್ಮ ಶಿಷ್ಯನಾಗಿರತಕ್ಕಂಥ ವೈಶಂಪಾಯನನ ಜೊತೆಗೆ ಜನಮೇಜಯನ ಆಸ್ಥಾನಕ್ಕೆ ಬಂದರು. ಆ ಪುಸ್ತಕವನ್ನು ಕೊಟ್ಟರು. ವಿತತ ಪುಸ್ತಕವನ್ನು ಸುಗಂಧಾಕ್ಷತೆಯೊಳರ್ಚಿಸಿ ಸೋಮ ಸೂರ್ಯ ಕ್ಷಿತಿಜಲಾನಲ ಅಭಿನಮಿಸಿ, ಈ ಎಲ್ಲ ಅಷ್ಟದಿಕ್ಪಾಲಕರಿಗೆ ವಂದಿಸಿ ನಮಸ್ಕಾರ ಮಾಡಿ ಆ ಪುಸ್ತಕವನ್ನು ಪೂಜೆ ಮಾಡಿ ಕುಮಾರವ್ಯಾಸ ಭಾರತವನ್ನು ತೆಗೆದಿದ್ದಾರೆ. ಆ ತೆಗೆದ ಭಾರತವನ್ನು ನಾಳೆಯಿಂದ ನಾವು ನೋಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ.